ನೋಡ್ಕೊಂಬರೋಣ. ತದನಂತರದಲ್ಲಿ ವಾ ವೀರನೆ ಅನ್ನುವಂತಹ ಸಿನಿಮಾದ ಟೈಟಲ್ ಟ್ರ್ಯಾಕ್ ನ ನೋಡೋಣ. ಈ ಎರಡು ಆಡಿಯೋ ಯಾವ ರೀತಿ ಬಂದಿದೆ, ಯಾವ ರೀತಿ ಕೆಲಸ ಮಾಡಿದ್ದಾರೆ, ಇದೆಲ್ಲವನ್ನ ನೋಡ್ಕೊಂಬರೋಣ. ಸೊ ನೀವೆಲ್ಲರೂ ರೆಡಿ ಇತ್ತು ಅಂತ ಅಂದ್ರೆ ನಾನು ಆಡಿಯೋನ ಪ್ಲೇ ಮಾಡೋದಕ್ಕೆ ಹೇಳ್ತೀನಿ. ರೆಡಿನಾ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬ ಧನ್ಯವಾದಗಳು. ನನ್ನ ಮೊದಲನೇ ಪ್ರೆಸ್ ಮೀಟ್ ಆ್ಯಕ್ಚುಲಿ ನನ್ನ ಮೊದಲನೇ ಪ್ರೆಸ್ ಮೀಟು. ಸೊ ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಅಂತ ನಮ್ಮ ಸಿನಿಮಾ ಹೆಸರು. ಒಂದನ್ನೊಂದು ಕಾಲದಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ, ಶಂಕರ್ನಾಗ್ ಸರ್ದು ಮೊದಲನೇ ಸಿನಿಮಾ. ಅದ್ರದ್ದು ಮೊದಲನೇ ಸಾಂಗ್ ಬರುತ್ತೆ, ಬಿಚ್ಚುಗತ್ತಿಯ ಬಂಟನ ಕಥೆಯ ಬಲ್ಲಿರೇನಯಾರ ಅಂತ ಒಂದು ಸಾಂಗ್ ಬರುತ್ತೆ. ಸೊ ಅದು ಈ ಸಿನಿಮಾಗೆ ಸ್ಫೂರ್ತಿ. ಅಂದರೆ ಏನಕ್ಕೆ ಇಟ್ಟಿದ್ದು ಅಂತಂದ್ರೆ, ಹೊರೆಯಿಂದ ಕತ್ತಿನ ಹಿಡಿದು ಹೋರಾಡ್ತಾನೆ, ಅವನ ಬಗ್ಗೆ ಗೊತ್ತಿದ್ಯಾ. ಬಲ್ಲಿರೇನ ಅನ್ನೋದು ಒಂದು ಅಡಿಷನ್ ಒಂದಷ್ಟೇ. ಬಿಚ್ಚುಗತ್ತಿಯ ಬಂಟನ ಅಂತಾನೆ ಇಟ್ಕೊಂಡಿದ್ದು. ಬಲ್ಲಿರೇನ ಅಡಿಷನ್, ಲೈಕ್ ಒಂದು ಹೊಸದಾಗಿ ಏನಾದ್ರು ಯೂನಿಕ್ ಆಗಿ ಕೇಳಿಸುತ್ತೆ, ಸೌಂಡಿಂಗ್ ಡಿಫ್ರೆಂಟ್ ಆಗಿರುತ್ತೆ, ಸ್ವಲ್ಪ ಆರ್ಟಿಸ್ಟಿಕ್ ಆಗೂ ಇರುತ್ತೆ ಅಂಡ್ ಸ್ವಲ್ಪ ಕಮರ್ಷಿಯಲ್ ಆಗು ಪ್ರೆಸೆಂಟ್ ಮಾಡೋಕೆ ಅಂತ ಟ್ರೈ ಮಾಡಿದ್ವಿ. ಈ ಚಿತ್ರ ಚುಮ್ಮನದುಡಿ ಸಿನಿಮಾ ಚಿತ್ರ ಎಲ್ಲ ನೋಡಿರ್ತೀರ ನೀವು ಅಂಡ್ ಪುಸ್ತಕ ಓದಿರ್ತೀರಾ. ಸೊ ಅದ್ರದ್ದು ನನಗೆ ಸಿನಿಮಾ ನೋಡ್ಬೇಕಾದ್ರೆ ಫಸ್ಟ್ ಸಿನಿಮಾನ ನೋಡಿದ್ದು. ಸೊ ಹೀಗೆ ನಾವು ಒಂದಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಸ್ ಎಲ್ಲ ಇಟ್ಕೊಂಡು ಸ್ವಲ್ಪ ಮ್ಯೂಸಿಕ್ ಎಲ್ಲ ಆಡ್ ಮಾಡಿ ರಫ್ ಆಗಿ ಎಡಿಟ್ ಮಾಡ್ತಾ ಇದ್ವಿ, ನಾವು ಚೆಕ್ ಮಾಡ್ತಾ ಇದ್ವಿ ಲೈಕ್ ಏನಾದ್ರು ಒಂದು ಹೊಳೆಯುತ್ತಾ ಏನಾದ್ರು ಅಂತ, ಇಂಟ್ರೆಸ್ಟಿಂಗ್ ಆಗಿರೋದು. ಲೈಕ್ ಅದಾದ್ಮೇಲೆ ನನಗೆ ನನ್ನ ಸ್ನೇಹಿತನಾದ ಚೆಲುವ ಅವ್ರಿಗೆ, ಅಂದ್ರೆ ಇದರಲ್ಲಿ ಏನು ಮುಖ್ಯ ಪಾತ್ರ ವಹಿಸಿದ್ದಾರೆ, ಸೊ ಅವರಿಗೆ ನಾನು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಹೇಳಿದೆ ಹೀಗೀಗೆಲ್ಲ ಅಂತ. ಸೊ ಅವನು ಚೋಮನದುಡಿ ನೋಡು ನಿನಗೆ ಅಂತ ಅಂದ್ಬಿಟ್ಟು ನನಗೆ ಸಜೆಸ್ಟ್ ಮಾಡ್ದ. ಸೊ ಅಲ್ಲಿಂದ ನಡೆದಿದ್ದ ಜರ್ನಿ ಇದು. ಏನು ಕೊನೆಗೆ ಅಲ್ಲಿ ಗೊತ್ತಿದ್ದವ್ರಿಗೆ ಹೇಳ್ತಾ ಇದ್ದೀನಿ, ಏನು ಕೊನೆಗೆ ಅಲ್ಲಿ ನಿಮ್ಗೆ ಕಾಳ ಮತ್ತೆ ಬೆಳ್ಳಿ ಪಾತ್ರ, ಕಾಳ ಚಿಕ್ಕ ಹುಡುಗ, ಬೆಳ್ಳಿ ಅನ್ನೋ ಒಂದು ಕ್ಯಾರೆಕ್ಟರು. ಸೊ ಅಲ್ಲಿ ನನಗೆ ಮುಂದುವರಿಸಬೇಕು ಅನ್ನೋದು ನನಗೆ ಒಂದು ಕ್ಯೂರಿಯಾಸಿಟಿ ಹುಡ್ತಾ ಬಂತು. ಅಂದ್ರೆ ಎಲ್ಲದರಲ್ಲೂ ಹುಟ್ಟುತ್ತೆ. ಸೊ ಈ ಮುಂಗಾರು ಮಳೆ ಹುಟ್ಟಾಗ ನೆಕ್ಸ್ಟ್ ಪ್ರೀತಮ ಅನ್ನೋ ಕ್ಯಾರೆಕ್ಟರ್ ಏನ್ ಮಾಡ್ತಾನೆ ಅನ್ನೋದು ನಮ್ಗೆ ಅನ್ಸುತ್ತಲ್ವ. ಸೊ ಆ ತರ ಅಂದ್ರೆ ಅವ್ನ ಲೈಫ್ ಹೇಗಿರುತ್ತೆ, ಅವನು ನೆಕ್ಸ್ಟ್ ಮೊಲನ ಕಳ್ಕೊಂಡಿರ್ತಾನೆ, ಇಲ್ಲಿ ಹುಡುಗಿನ ಕಳ್ಕೊಂಡಿರ್ತಾನೆ, ಹೇಗ್ ಬದುಕ್ತಾನೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಯಾವಾಗ್ಲೂ ಇರ್ತಿತ್ತಲ್ವ. ಸೊ ಅದೇ ತರನೇ ನನ್ಗೂ ನೆಕ್ಸ್ಟ್ ಏನೋ ಮಾಡ್ತಾನೆ, ಅವ್ನು ಆ ಚಿಕ್ಕ ಹುಡುಗ ಎದ್ದೇಳ್ಬೇಕು, ಅವ್ರ ಅಪ್ಪನ ಆಸೆ ತೀರಿಸಬೇಕು ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ನನಗೆ ಕನೆಕ್ಟ್ ಆಯ್ತು. ಹಾಗಾಗಿ ಅದನ್ನ ಬರಿತಾ ಹೋದೆ. ಸ್ವಲ್ಪ ಸ್ಟಾರ್ಟಿಂಗ್ ಕಲಾತ್ಮಕವಾಗಿನೇ ನಾನು ಅಪ್ರೋಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಬಟ್ ಹೋಗ್ತಾ ಅದು ನನಗೆ ಅಂದ್ರೆ ಜನನ ಹೆಂಗ್ ಕರೆಸ್ತೀನಿ ಅನ್ನೋದು ಒಂದು ವಿಚಾರಗಳು ನನಗೆ ತಲೆಗೆ ಬಂದಿದ್ರಿಂದ, ಸೊ ನಾನೇ ನೋಡಿದೆ ಸ್ವಲ್ಪ ಆಕ್ಷನ್ ಟಚ್ ಏನೋ ಇದಕ್ಕೆ ಅಂತ. ಸೊ ಅದು ಹೋಗ್ತಾ ಈಗ ಅದು ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಬಂದಿದೆ. ಸೊ ಫಸ್ಟ್ ಆಫ್ ಆಲ್ ಸಾಂಗ್ ಬಗ್ಗೆ ಮಾತಾಡೋಣ, ಟ್ರೈಲರ್ ಇನ್ನು ಮುಂದೆ ಮಾತಾಡೋಣ. ಟ್ರೈಲರ್ ನೆಕ್ಸ್ಟ್ ಪ್ರೆಸೆಂಟ್ ಮಾಡ್ತೀವಿ ನಿಮಗೆ. ಸೊ ಸಾಂಗ್ ಬಗ್ಗೆ ಏನಾದ್ರು ಹೇಳ್ಬೋದು. ನಾವು ಶೂಟಿಂಗ್ ಮಾಡಿದ್ದು ಒಂದು ಕಾರ್ಕಳದಲ್ಲಿ ಶೂಟ್ ಮಾಡಿದ್ದು. ಕಾರಂತರು ಅದೇ ಭಾಗದವ್ರು ಆಗಿದ್ರಿಂದ ಅಂಡ್ ನನ್ನ ಸ್ನೇಹಿತ ಅಲ್ಲೂ ಇದ್ದ, ಅಂದ್ರೆ ಕಂಪ್ಲೀಟ್ ಸಪೋರ್ಟ್ ನನಗೆ ಸಿಕ್ತು. ಹಾಗಾಗಿ ನನಗೆ ಅಲ್ಲೇ ನೀಟಾಗಿ ಮಾಡೋಣ. ಅಂಡ್ ಆರ್ಟಿಸ್ಟ್ಗಳು ಎಲ್ಲ ಅವರು ರಂಗಭೂಮಿಯಲ್ಲಿ ಇರುತ್ತೆ, ಸುಜಿತ್ ಶೆಟ್ಟಿ ಅಂತ. ಸೊ ಈಗ ನಿರ್ದೇಶಕದಲ್ಲಿ ಕೆಲಸ ಮಾಡ್ತಿದ್ರು, ಈಗ ಮತ್ತೆ ಅವರು ಫ್ರೀಲಾನ್ಸರ್ ಮಾಡ್ತಿದ್ದಾರೆ. ಸೊ ಅವ್ರ ಜೊತೆ ಕಾರಂತರ ಕಥೆಗೂ ನಿಮಗೂ ಇದಕ್ಕೂ ಸಂಬಂಧ ಇಲ್ಲ, ನೀವು ಮುಂದೆ ಖಂಡಿತ ಸಂಬಂಧ ಇದೆ ಸರ್. ಅಲ್ಲಲ್ಲ, ನೀವು ಮುಂದುವರ್ಸ್ಕೊಳ್ಳೋದು ಅವ್ರದ್ದಲ್ಲ, ಅಲ್ಲ ಮುಂದಿನ ಬರಹಗಾರರು ನೀವು. ಹೌದು, ಸ್ಕ್ರೀನ್ ಪ್ಲೇ ಅಂತ ಹೇಳ್ಬೋದು. ಬೇಸ್ ಶಿವರಾಮ್ ಕಾರಂತರ ಕಥೆ. ಬಿಚ್ಚುಗತ್ತಿಯ ಬಂಟನ ಬಟ್ ಅಂದ್ರೆ ಈಗ ಎಲ್ಲರಿಗೂ ಚೋಮನದುಡಿ ನೋಡಿರಲ್ಲ ಸರ್, ಕಾದಂಬರಿ ಓದಿರಲ್ಲ. ಸೊ ಹಾಗಾಗಿ ಆ ಸೋಲ್ನ ಕ್ಯಾರಿ ಮಾಡ್ಕೊಂಡು ಬಂದಿದ್ವಿ. ಚೋಮನ ಪಾತ್ರ ಅವಾಗ ಅಲ್ಲಿ ಇಲ್ಲಿ ಬಂದು ಹೋಗ್ತಾ ಇರುತ್ತೆ. ಸೊ ಅದ್ರ ನಡೀತಾ ಹೋಗ್ತಾ ಇದೆ. ಟ್ರಸ್ಟ್ ಪರ್ಮಿಷನ್ ತಗೊಂಡಿದ್ವಿ ಸರ್. ಸಿನಿಮಾ ತೋರಿಸಿ ಫಸ್ಟ್ ಸ್ಕ್ರಿಪ್ಟ್ ಡಿಸ್ಕಸ್ ಮಾಡಿದ್ವಿ ಅಂಡ್ ಅವರು ಸ್ವಲ್ಪ ಆಕ್ಷನ್ ಇದೆ ಅದ್ರದ್ದು ಅಂತೆಲ್ಲ ಸ್ವಲ್ಪ ಹೇಳಿದ್ರು ಅದಕ್ಕೆ. ಬಟ್ ನಾನು ಈ ಜನರೇಷನ್ ಪ್ರೆಸೆಂಟ್ ಮಾಡಬೇಕು ಅಂದ್ರೆ ಅಂಡ್ ಜನರನ್ನ ಥಿಯೇಟರ್ ಕರೆಸಬೇಕು ಅಂದ್ರೆ ನಾನು ಸ್ವಲ್ಪ ಆಕ್ಷನ್ ಇಡ್ಲೇಬೇಕಾಗುತ್ತೆ ಅಂತ. ಅಂಡ್ ಅದು ಅಂದ್ರೆ ನನಗೆ ಫಸ್ಟ್ ಅನ್ಸಿದ್ದೆಲ್ಲ ಕಾಳ ಅಂದ್ರೆ ಬೇಸಿಕಲಿ ವೈಲೆಂಟ್ ಮೆನ್ ಅಂತ. ಸೊ ಅಲ್ಲೇ ಇತ್ತು, ಅನ್ನಷ್ಟು ಕನೆಕ್ಷನ್ ಅಲ್ಲೇ ಇತ್ತು. ಅವ್ರಿಗೆ ಯಾವ ಉದ್ದೇಶಕ್ಕೆ ಕಾಳ ಅಂತ ಇಟ್ಟಿದ್ರು ಗೊತ್ತಿಲ್ಲ ನನಗೆ, ಬಟ್ ಅದೊಂದು ಪಾತ್ರ ಉಳ್ಕೊಂಡಿತ್ತು. ಸೊ ಅಲ್ಲಿಂದ ಹಂಗೆ ಕರೆಕ್ಟ್ ಆಯ್ತು. ದೆನ್ ಅವ್ರಿಗೆ ಸಿನಿಮಾ ತೋರಿಸಿದ್ವಿ, ಶೂಟ್ ಮಾಡಿ ಸಿನಿಮಾ ತೋರಿಸಿ ದೆನ್ ಅವ್ರಿಗೆ ಇಷ್ಟ ಆಗಿನೇ ನಮ್ಗೆ ಕೊಟ್ಟಿದ್ದಾರೆ. ಓಕೆ ಸೆನ್ಸಾರ್ ಇಟ್ಸ್ ಸರ್ಟಿಫೈಡ್ ಇದೆ ಸರ್. ಅಂದ್ರೆ ಒಂದಷ್ಟು ವೈಲೆನ್ಸ್ ಇದೆ ಅಂತ, ರಕ್ತ ಇದೆ ತುಂಬಾ, ಫ್ಲಾಶಸ್ ಆಫ್ ಬ್ಲಡ್ ಅನ್ನೋ ಥರದ್ದು ಅಂತ. ಅಂದ್ರೆ ಈಗ ರೀಚ್ ಅಂದ್ರೆ ಸರ್, ಈಗ ನಾವು ಈಗ ಬೆಟ್ಟದ ಜೀವನ ನೋಡಿದೀವಿ, ಮುಖಜೆ ಕನಸು ನೋಡಿದ್ವಿ. ರೀಚ್ ಆಗಿದ್ದು ಒಂದಷ್ಟು ಜನಕ್ಕೆ, ಎಷ್ಟೋ ಜನ ನೋಡಿರಲ್ಲ ಈಗ ಸಿನಿಮಾನ. ನಾವು ಕೂಡ ನೋಡಿಲ್ಲ. ಅಂದ್ರೆ ನಾನು ಬೆಟ್ಟದ ಜೀವನ ನನ್ನ ಫೇವ್ರೆಟ್ ನಾವೆಲ್, ಅದಕ್ಕೋಸ್ಕರ ನಾನು ಅದನ್ನ ನೋಡಿದ್ದೀನಿ. ಬ್ಲಡ್ ಶೆಡ್ ವೈಲೆನ್ಸ್ ಅದಿಲ್ಲದೇನೆ ಸಜೆಸ್ಟಿವ್ ಆಗಿ ಬೇರೆ ಏನಾದ್ರು ಯೋಚನೆ ಮಾಡ್ಬೋದಿತ್ತಾ ಅನ್ನೋದಷ್ಟೇ ನನ್ನ ಯೋಚನೆ. ಯಾಕಂದ್ರೆ ರೆಸ್ಪೆಕ್ಟ್ ಟು ಕಾರಂತ ಜಾಸ್ತಿ ಏನಿಲ್ಲ. ಕರೆಕ್ಟ್ ಅಂದ್ರೆ ಏನಂದ್ರೆ ಅಂತ ದೊಡ್ಡ ಮಾನವ ಸಬ್ಜೆಕ್ಟ್ ಇಟ್ಕೊಂಡು ನೀವು ತಗೊಂಡಿದ್ದೀರಾ ಅಂದ್ರೆ ದೇ ಫೀಲ್ ಆಕ್ವರ್ಡ್. ಅಂದ್ರೆ ಅದು ಗೊತ್ತಿಲ್ಲ
ಇಲ್ಲ ಸರ್, ಅಂದ್ರೆ ನನ್ನ ಈಗ ನಾವು ಎ ರೇಟಿಂಗ್ ತಗೋಬೇಕು ಅಂತ ಉದ್ದೇಶವಾಗಿ ಯಾವತ್ತೂ ಸಿನಿಮಾ ಮಾಡಲ್ಲ ಆಬ್ವಿಯಸ್ಲಿ. ಬಟ್ ಏನಂತಂದ್ರೆ ನನಗೆ ಆಕ್ಷನ್ ಮಾಡಬೇಕು ಇಡಬೇಕು ಅಂತ ಫಸ್ಟ್ ಅನ್ಸಿದ್ದಾಗ ಮಾತ್ರ ಮೇನ್ ಉದ್ದೇಶ. ಇಲ್ಲ ಸರ್, ಹಂಗಲ್ಲ. ಅಂದ್ರೆ ಈಗ ನಾವು ಚೋಮನದೊಡಿ ಅಂತ ನಾವು ಪ್ರಚಾರ ಮಾಡ್ತಾ ಇದೀವಿ, ಪಾಂಪ್ಲೆಟ್ಸ್ ಕೊಡೋದು ಆಗ್ಲಿ ಇಲ್ಲ ಎಲ್ಡಿ ಆಗ್ಲಿ ಮಾಡೋದಾಗ್ಲಿ, ಚೋಮನದೊಡಿ ಅಟ್ಲೀಸ್ಟ್ ಕೇಳ್ತಾ ಇದಾರೆ, ಅಂದ್ರೆ ಗೊತ್ತಿಲ್ಲದ ಅಟ್ಲೀಸ್ಟ್ ಕೇಳ್ತಾ ಇದಾರೆ, ಅಂದ್ರೆ ಯಾವ್ದೋ ಒಂದು ಮುಖಾಂತರ ರೀಚ್ ಆಗ್ತಾ ಇದೆ ಅದು. ಅಂಡ್ ತುಂಬಾ ಜನ ನಮ್ಗೆ ಹೇಳಿದ್ರು ಲೈಕ್ ನಮ್ಗೆ ಇದ್ರಲ್ಲಿ ಸೆಕೆಂಡ್ ಇಯರ್ BSc ನಮ್ಗೆ ಅದು ಇದಿದೆ ಆ ತರ ಅಂತಲ್ಲ ಸಬ್ಜೆಕ್ಟ್ ಇದೆ ಅಂತ. ಅದು ನಮಗೂ ಹೊಸ ವಿಷಯ, ಅದು ನಮಗೂ ಗೊತ್ತಿಲ್ಲ. ಸೊ ಈ ತರದ್ದು ಅಂದ್ರೆ ರೀಚ್ ಆಗೋದು ಹಂಗೆ ಸರ್. ಈಗ ಸೌಂಡ್ ಇದ್ರೆ ಅದು ನಮಗೆ ರೀಚ್ ಆಗುತ್ತೆ. ಅಂಡ್ ಎ ರೇಟಿಂಗ್ ತಗೋಬೇಕು ಅಂತ ನಾವೇನ್ ಮಾಡಿಲ್ಲ, ಬಟ್ ಆಕ್ಷನ್ ಏನು ಹೊಸದಾಗಿ ಮಾಡ್ಬೋದು ಅಂತ ನಾನು ಪ್ರಯತ್ನ ಪಡಕ್ ಹೋದೆ. ಅದು ಅವರಿಗೆ ಅದು ಆ ತರದ್ ಕಂಡಿದೆ. ಅಂದ್ರೆ ಈಗ ಅದ್ರಲ್ಲಿ ಆಬ್ವಿಯಸ್ಲಿ ಈಗ ಯಶ್ ಸರ್ನ ದರ್ಶನ್ ಸರ್ನ ಒಬ್ಬ ಹೊಡೆದ್ರೆ 5 ಜನ ಹಾಡ್ತಾರೆ ಅನ್ನೋ ತೋರಿಸಿದ್ರೆ ಕನ್ವಿನ್ಸ್ ಆಗ್ತದೆ, ಬಿಕಾಸ್ ಅವ್ರು ದೊಡ್ಡ ಹೀರೋ. ಲೈಕ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಂಡ್ ಎಸ್ ಒನ್ ಪಾಯಿಂಟ್ ಏನಂದ್ರೆ ಇವಾಗ ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ ಕತೆ ತಗೊಂಡ್ರು, ಅಲ್ಲೂ ವೈಲೆನ್ಸ್ ಅಂತ ಬರುತ್ತೆ. ಇವ್ರು ಶುರು ಮಾಡಿದಾಗ ಆ ವರ್ಡ್ ಅನ್ನ ತಗೊಂಡಿದ್ದಾರೆ, ಚೋಮನದುಡಿಯ ಪಾತ್ರಗಳ ಲೋಕವನ್ನ ತಗೊಂಡು ಆ ಪಾತ್ರದ ಇಂಟೆನ್ಸಿಟಿಯನ್ನ ತಗೊಂಡಿದ್ದಾರೆ. ಅಲ್ಲಿ ಕಾಳ ಅನ್ನೋ ಕ್ಯಾರೆಕ್ಟರ್ನ ಇವರು ತುಂಬಾ ರೆಬೆಲಿಯಸ್ ಆಗಿ ಮತ್ತು ಅಂದ್ರೆ ಚೋಮನ್ ಪಾತ್ರ ತುಂಬಾ ಪ್ರೀತಿಯಿಂದ ದೈನ್ಯತೆಯಿಂದ ಬೇಡ್ಕೊಳ್ಳೋಂತ ಪಾತ್ರ, ಅದು ವರ್ಕ್ ಆಗದೆ ಇದ್ದಾಗ ಅದ್ರ ಆಪೋಸಿಟ್ ಎಕ್ಸಾಕ್ಟ್ ಆಪೋಸಿಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದೇ ಸಿನಿಮಾ. ಸೊ ಬಿಚ್ಚುಗತ್ತಿ ಮಾತ್ರ ಇರುತ್ತೆ, ಅದನ್ನ ಬಳಸಿದ್ರೆ ಏನಾಗುತ್ತೆ ಅಂತ ಅದನ್ನ ತೋರಿಸೋ ಇದ್ರಲ್ಲಿ ಹಾ ಅಂದ್ರೆ ಫೋರ್ಸ್ಫುಲಿ ಅಂತ ಅನ್ಸಲ್ಲ ಸರ್ ಸಿನಿಮಾ ನೋಡಿದಾಗ. ಅಲ್ಲ ಈಗ ಚಾಮುಂಡೇಶ್ವರಿಗೂ ಇಲ್ಲಿಗೂ ಕಂಪ್ಯಾರಿಸನ್ ಮಾಡಕ್ ಹೋಗ್ಬಿಡಿ ನೀವು, ಅದೇ ಬೇರೆ ಇದೇ ಬೇರೆ ಅಲ್ಲ ಸರ್. ಅಂದ್ರೆ ವೇ ವಿಷಯ ಅಂದ್ರೆ ಇವಾಗ ಕಟ್ಟಿನ್ ಮಾಡಿದಾಗ ನಾನು ಹೇಳ್ತಾ ಇರೋದು ಕಾಳಿ ಕಾಳ ಅಂತ ಬರುತ್ತಲ್ಲ ಸರ್. ಅಂದ್ರೆ ಕಾಳನ ಪಾತ್ರ ಏನಿದೆ ಅದು ಅತ್ಯಂತ ರೆಬೆಲಿಯಸ್ ಆದಂತಹ ಪಾತ್ರ, ಅದನ್ನ ತೋರಿಸುವಂತಹ ಒಂದು ನಿಟ್ಟಿನಲ್ಲಿ ಚಾಮುಂಡೇಶ್ವರಿ ಅಂತ ಹೇಳಿ ಮಾಡಬೇಡಿ. ಅಂದ್ರೆ ಹೊಸದಾಗಿ ಪ್ರೆಸೆಂಟ್ ಮಾಡಕ್ ಟ್ರೈ ಮಾಡಿದ್ವಿ ಸರ್, ಅದಕ್ಕೋಸ್ಕರ ಅದು ಸ್ವಲ್ಪ ಭೀಕರತೆ ಕಂಡಿದೆ ಸರ್. ಖಂಡಿತ ಸರ್, ನಾವು ಶೆಟ್ಟಲ್ ಹಾಕ್ಸ್ಕೊಂಡಿದ್ದೀವಿ ಚೋಮನದುಡಿ ಅಂತ ಸಿನಿಮಾದಲ್ಲಿ ಬರುತ್ತೆ ಸರ್, ಮುಖ್ಯ ಪಾತ್ರವಾಗಿ ಬರುತ್ತೆ, ಮ್ಯೂಸಿಕ್ ಬರುತ್ತೆ. ಅದ್ರ ಮುಂದುವರೆದ ಭಾಗ ತರ ಇದೆ, ಮುಂದುವರೆದ ಭಾಗ, ಬಟ್ ಇನ್ನೇ ಡಿಫ್ರೆಂಟ್ ಏನಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಅವರು ನಿಮ್ಗೆ ಓಕೆ ಕೊಟ್ಟಿರೋದ್ರಿಂದ ಏನು ತೊಂದರೆ ಏನಿಲ್ಲ. ನಮ್ಮ ಅಬ್ಜೆಕ್ಷನ್ ಯಾಕಪ್ಪ ತಗೊಂಡ್ರಿ ಅಂದ್ರೆ ಅದೇ ಸರ್ ನಾನು ಮಾಡಿದೆ ಅಂದ್ರೆ ಟ್ರೈ ಮಾಡಿದ್ರು, ಬಟ್ 50% ಆಫ್ ದಿ ಆಕ್ಷನ್ ಕಟ್ಸ್ ತೆಗಿಬೇಕು ಅಂತ ಹೇಳಿದ್ರು. 50% ತೆಗೆದ್ರೆ ನಮ್ಗೆ ಕಂಪ್ಲೀಟ್ಲಿ ಬೇರೆ ತರಾನೇ ಕಾಣಿಸುತ್ತೆ ಸಿನಿಮಾ ಸರ್. ಸಜೆಸ್ಟ್ ಸರ್ ಅದೇ ಸರ್, ಅಂದ್ರೆ ಜಸ್ಟ್ ಎಕ್ಸ್ಪ್ಲನೇಷನ್ ಕೊಟ್ಟರು ಆ ರೀತಿಯಲ್ಲಿ ಕಂಪೇರ್ ಆ ತರ ಮಾಡಕ್ ದಯವಿಟ್ಟು ತಪ್ಪು ತಿಳ್ಕೊ. ಫಸ್ಟ್ ಆಫ್ ಆಲ್ ಅದನ್ನ ಮಾಡಬೇಡಿ. ಸಾರಿ ಸರ್, ಸಾರಿ ಸರ್. ಅದನ್ನ ಮಾಡುವಾಗ ಅದಕ್ಕೆ ಕ್ಯಾಮರಾ ಮುಂದೆ ಹೇಳಿದ್ರೆ ಅದು ಮೆಸೇಜ್ ಬೇರೆ ಹೋಗುತ್ತೆ. ಈಗ ಆಲ್ರೆಡಿ ದಟ್ ವಾಸ್ ನಾಟ್ ದ ಇಂಟೆನ್ಷನ್ ಅಲ್ಲ. ನಾನು ಹೇಳಿದ್ದು ಏನಂದ್ರೆ ಇಂಟೆನ್ಸಿಟಿಯನ್ನ ವ್ಯಕ್ತಪಡಿಸೋ ಯಾರಿಗೆ ಎಷ್ಟು ಬೇಕು ಅಷ್ಟೇ ಕಟ್ ಮಾಡಾಕ್ತಾರೆ, ನೀವು ಪೂರ್ತಿ ಇದೆಲ್ಲ ಹಾಕಲ್ಲ. ಓಕೆ ಓಕೆ, ಬೇರೆ ತರ ಮೆಸೇಜ್. ಪಾಯಿಂಟ್ ಟೇಕನ್. ನಮ್ದು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಿದೆ, ಇಂಥ ಲಿಟರರಿ ಜೈಂಟ್ ಬಗ್ಗೆ ಮಾಡಿದಾಗ ಯಾಕಪ್ಪ ತಗೊಂಡ್ರಿ ಅದೇ ಸರ್ ಉದ್ದೇಶಪೂರ್ವಕ ಏನಿರಲಿಲ್ಲ. ಇಲ್ಲ ಸರ್, ಎಲ್ಲಾ ಜನರು ನೋಡ್ಬೋದಲ್ವಾ, ಇಲ್ಲ ಅಂದ್ರೆ ಖಂಡಿತ ಸರ್. ಅಂದ್ರೆ ಏನ್ ನಾವು ಚೋಮನದುಡಿಯಲ್ಲಿ ಎಮೋಷನ್ಸ್ ಇದೆ ಅದು ಖಂಡಿತ ಇದರಲ್ಲೂ ಇದೆ. ಇಟ್ಸ್ ನನ್ಗೆ ಅನ್ಸದ್ದು ಪ್ಯೂರ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾನೇ. ಬಟ್ ಅಂದ್ರೆ ಕಾರಂತರ ಪದ್ಯಗಳು ಸ್ಕೂಲ್ ಮಕ್ಳಿಗೆಲ್ಲ ಆಗಿದೆ. ಈಗ ಅವ್ರದ್ದು ಸಂಬಂಧಪಟ್ಟಂತ ಒಂದು ಸಿನಿಮಾ ಅಂದ್ರೆ ಮಕ್ಳು ಬಂದು ನೋಡಕ್ಕಾಗಲ್ಲ. ಆಗ್ಬಿಟ್ರೆ ಹೆಂಗೆ ಕಷ್ಟ ಇಲ್ಲಿ ಬಿಡಿ ಮಾಡಬೇಕಲ್ಲ, ಇನ್ನೇನು ನಾವೇನು ಸೊ ನಾನು ಈಗ ಬಾವೀರನೇ ಹಾಡನ್ನ ಲಿರಿಕ್ಸಿಸ್ಟ್ ಸಾಹಿತ್ಯನ ಬರ್ತಿದ್ದೀನಿ. ಸೊ ಇದು ಬರೆಯೋ ಮುಂಚೆ ನಾನು ಅನಿಲ್ ಪೈಲ್ವಾನ್ ಸಿನಿಮಾದಲ್ಲಿ ಡೈರೆಕ್ಷನ್ ಟೀಮ್ ನಲ್ಲಿ ಇದ್ವಿ. ಸೊ ಹಾಗೆ ಪರಿಚಯ. ಸೊ ಒಂದ್ಸರಿ ಸಿನಿಮಾ ಮಾಡಿದೀನಿ ಅಂತ ತೋರಿಸಿದ್ರು, ಇಡೀ ಸಿನಿಮಾನ ತೋರಿಸಿದ್ರು. ಈ ಸಿನಿಮಾ ಒಂದು ಪ್ರಮುಖವಾದ ಘಟ್ಟದಲ್ಲಿ ಬರುತ್ತೆ ಸರ್. ಅಂದ್ರೆ ಕಾಳನ ಪಾತ್ರ ಒಂದು ಟ್ರಾನ್ಸಿಷನ್ ಆಗುತ್ತೆ. ಅವ್ರ ತಂದೆ ಅದು ಸ್ಟಾರ್ಟಿಂಗ್ ಲಿರಿಕಲ್ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸಣ್ಣ ಜಿಸ್ಟ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಟ್ರಾನ್ಸಿಷನ್ ಆಗೋ ಫೇಸ್ ನಲ್ಲಿ ಒಂದು ಪೀಕ್ ಎಮೋಷನ್ ನಲ್ಲಿ ಬರುವಂತಹ ಒಂದು ಸೀಕ್ವೆನ್ಸ್. ಸೊ ಅದು ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ರು. ಅಂದ್ರೆ ಇವ್ರು ಶುರು ಮಾಡಿದಾಗ ಅವ್ರು ಹೇಳಿದಾಗ ಕಲಾತ್ಮಕ ಸಿನಿಮಾ, ಆರ್ಟ್ ಸಿನಿಮಾ ಅಂತ ಅನ್ಕೊಂಡು ಶುರು ಮಾಡಿದ್ರು. ಬಟ್ ದ ವೇ ಎಸ್ ವರ್ಕ್ಡ್ ಅಂದ್ರೆ ಇಡೀ ತಂಡ ತುಂಬಾ ನಮಸ್ತೆ ಸರ್, ಸ್ವಾಗತ. ಲಾಂಚ್ ಮಾಡೋಣ ಹಾಗಾಗಿ ಸರ್ ಪ್ಲೀಸ್ ಟ್ರೈಲರ್ ಲಾಂಚ್ ಅಂದ್ರೆ ನಾವು ಲಾಂಚ್ ಮಾಡ್ಬಿಡ್ತೀವಿ. ಅಲ್ಲೇ ಮಾಡ್ಬಿಡಿ, ನೀವು ಇಲ್ಲೇ ಮಾಡ್ಬಿಡಿ, ಸೆಂಟರ್ಗೆ ಬಂದ್ಬಿಡಿ. ಒಳ್ಳೆಯದಾಗಲಿ ಎಲ್ರಿಗೂ. ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಯಾಚಿಸ್ತಾ, ಯಾಕಂದರೆ ನನ್ನ ಹಿರಿಯ ಪತ್ರಿಕಾ ಮಿತ್ರರೆಲ್ಲ ಇದ್ದರು. ಅವ್ರು ಹೇಳಿದ್ರು ನೀವು ಯಾಕೆ ತಡವಾಗಿ ಬಂದ್ರಿ ಅಂತ ಹೇಳಿದ್ರು. ನನ್ನ ಗಾಡಿ ಬಂದಾಗ 1 ಸೆಕೆಂಡು ತಡ ಮಾಡದೆ ಹತ್ಬಿಟ್ಟೆ. 1 ಸೆಕೆಂಡು ತಡ ಮಾಡದೆ ಹತ್ತಿದೆ. ಆದರೆ
ಇವತ್ತು ನಿಮ್ಗೆ ಗೊತ್ತು ಟ್ರಾಫಿಕ್ ಅನ್ನೋದು, ಸ್ವಲ್ಪ ಒಂದೊಂದು 1/4 ಗಂಟೆ ಮುಂಚೆ ಕಳಿಸಿದ್ರೆ ಇನ್ನು ಮುಂಚೆ ಬರ್ತಾ ಇದೆ. ಎನಿವೇ ಗುಡ್ ಲಕ್, ಟ್ರೇಲರ್ ಲಾಂಚ್. ಬಂದ್ಬಿಡಿ. ನನ್ನ ಹೆಸರು ಪ್ರದ್ಯುಮ್ನ ನರಹಳ್ಳಿ ಅಂತ. ಇದರಲ್ಲಿ ವಾವೀರನೆ ಹಾಡನ್ನ ಸಾಹಿತ್ಯವನ್ನು ಬರೆದಿದ್ದೀನಿ. ಸೊ ಇದು ಕಾರಂತಜ್ಜ ಅವರ ಚೋಮನದುಡಿ ಕೃತಿಯನ್ನ ಆಧಾರಿತವಾಗಿ ಇಟ್ಕೊಂಡು ಅದರ ಸೀಕ್ವೆಲ್ ಅಂತಾನೆ ಹೇಳ್ಬೋದು. ಬೇಸಿಕಲಿ ಆ ಲೋಕವನ್ನ ತಗೊಂಡು ಅಲ್ಲಿರುವಂತಹ ಪಾತ್ರಗಳನ್ನ ತಮ್ಮ ಕಲ್ಪನೆಗೆ ಅನುಸಾರವಾಗಿ ಇವತ್ತಿನ ಚಿತ್ರಕಥೆ, ಇವತ್ತಿನ ಕಾಲಘಟ್ಟಕ್ಕೆ ಹೇಗೆ ಚಿತ್ರಕಥೆ ಮಾಡ್ಬೋದು ಅಂತ ಅನಿಲ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಸೊ ಈ ಒಂದು ಹಾಡು, ವಾವೀರನೆ ಹಾಡು, ಒಂದು ಪ್ರಮುಖವಾದ ಘಟ್ಟದಲ್ಲಿ ಬರುತ್ತೆ. ಕಾಳನ ಪಾತ್ರ ಬೇಸಿಕಲಿ ಏನಂದ್ರೆ ಯಾವುದೇ ಒಂದು ಕಾರ್ಯ ಯಶಸ್ವಿ ಮಾಡ್ಕೊಳ್ಳೋದಕ್ಕೆ 2-3 ವಿಧಾನಗಳಿರುತ್ತೆ. ಒಂದು ದೈನ್ಯತೆಯಿಂದ ಬೇಡ್ಕೊಳ್ಳುವಂಥದ್ದು, ಇನ್ನೊಂದು ರೆಬೆಲಿಯಸ್ ಆಗಿ ಕ್ರೌರ್ಯವನ್ನ ಅರಸಿ ಹೋಗುವಂಥದ್ದು. ಕಾಳನ ಪಾತ್ರ ಅದು ರೌದ್ರಾವತಾರ ತಾಳದಾಗ ಏನಾಗಬಹುದು ಅನ್ನುವಂತಹ ಒಂದು ಕಾಲಘಟ್ಟದಲ್ಲಿ ಈ ಹಾಡು ಬರುತ್ತೆ. ಬೇಸಿಕಲಿ ಇವಾಗ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲೂ ಮಂದಗಾಮಿಗಳಿದ್ರು, ತೀವ್ರಗಾಮಿಗಳಿದ್ರು. ಎರಡು ಒಟ್ಟಾಗಿ ಬಂದು ನಮ್ಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಅದೇ ರೀತಿ ಇಲ್ಲೂ ಕೂಡ ಚೋಮನ ಪಾತ್ರ ಬಹಳ ದೈನ್ಯತೆಯಿಂದ ಎಷ್ಟೇ ಬೇಡ್ಕೊಂಡ್ರು ಅವ್ರಿಗೆ ಭೂಮಿ ಸಿಗೋದಿಲ್ಲ. ಅವರ ಮಗ ಕಾಳ ಆ ದಾರಿಯಲ್ಲಿ ನ್ಯಾಯ ಸಿಗ್ಲಿಲ್ಲ ನನಗೆ, ನಾನು ರೌದ್ರಾವತಾರ ತಾಳಿದ್ರೆ ಏನಾಗಬಹುದು ಅಂತ ಅವ್ನು ಯಾವಾಗ ಒಂದು ಮನಸ್ಸು ಮಾಡ್ತಾನೆ, ಅವಾಗ ಏನಾಗುತ್ತೆ ಅನ್ನೋದಕ್ಕೆ ಅವ್ನು ಬಿಚ್ಚುಗತ್ತಿಯನ್ನ ಯೂಸ್ ಮಾಡಿದ್ರೆ, ಬಿಚ್ಚುಗತ್ತಿಯ ಬಂಟನಾದ್ರೆ ಏನಾಗಬಹುದು ಅನ್ನೋದೇ ಈ ಸಿನಿಮಾ. ಸೊ ಯಾವುದೇ ಒಂದು ಹಂತದಲ್ಲೂ ಕಾರಂತಜ್ಜ ಅವರ ಕೃತಿಗೆ ಧಕ್ಕೆ ಬಾರದ ಹಾಗೆ ತುಂಬಾ ಕಾಳಜಿ ಇಟ್ಕೊಂಡು ಮಾಡಿದ್ದಾರೆ. ಬಟ್ ಅಫ್ಕೋರ್ಸ್ ಬ್ಲಡ್ ಯೂಸ್ ಸರ್ ಹೇಳಿದಾಗೆ ಅದನ್ನ ಸಜೆಸ್ಟಿವ್ ಆಗಿ ತೋರಿಸಿ ಮಾಡಬಹುದಾಗಿತ್ತು ಅಂತ. ಪ್ರಾಯಶಃ ನೆಕ್ಸ್ಟ್ ಟೈಮ್ಗೆ ಅದು ಸ್ವಲ್ಪ ಸೆನ್ಸರ್ ಬೋರ್ಡ್ ಇಂದ ಯು ಅಥವಾ UA ಬರುವಂತಹ ರೀತಿಯಲ್ಲಿ ಒಂದ್ಸಲ ಇಟ್ಕೊಂಡು ಮಾಡುವಂತಹ ಪ್ರಯತ್ನವನ್ನ ಖಂಡಿತ ಅನಿಲ್ ಅವರು ಮಾಡ್ಬೋದು ಅಂತ. ಬಟ್ ಅದರ್ ದನ್ ದಟ್ ನಾನು ಅನಿಲ್ ಪೈಲ್ವಾನ್ ಸಿನಿಮಾದಲ್ಲಿ ಡೈರೆಕ್ಷನ್ ಟೀಮ್ ನಲ್ಲಿ ಇದ್ವಿ. ಸೊ ಅಲ್ಲಿ ಸಾಕಷ್ಟು ಟೆಕ್ನಿಕಲ್ ನಾಲೆಡ್ಜ್ ಇಬ್ಬರಿಗೂ ಬಂದಿತ್ತು. ಸೊ ಅದನ್ನೆಲ್ಲವನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ ಅಂತ ಖಂಡಿತ ಕಾಣುತ್ತೆ ಸ್ಕ್ರೀನ್ ಮೇಲೆ. ಇದರಲ್ಲಿ ಟ್ರೈಲರ್ ನಲ್ಲಿ ಒಂದಿಷ್ಟು ಇದೆ, ಬಟ್ ಸಿನಿಮಾದಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಅದು ಚಿತ್ರೀಕರಿಸಿರುವ ರೀತಿ ಆಗಿರಬಹುದು, ಪಾತ್ರಗಳ ಪೋಷಣೆ ಇರಬಹುದು, ತುಂಬಾ ಭಾವನಾತ್ಮಕವಾಗಿ ಭಾವಗಳ ತೀವ್ರತೆಯನ್ನ ಅಚ್ಚುಕಟ್ಟಾಗಿ ಸೆರೆ ಹಿಡಿದಿದ್ದಾರೆ. ಎಲ್ಲ ಕಲಾವಿದರು ಆಗ್ಲಿ, ಎಲ್ಲ ಟೆಕ್ನಿಷಿಯನ್ಸ್ ಆಗ್ಲಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ದಾರೆ. ಖಂಡಿತ ಎಲ್ಲರ ಮನಸ್ಸು ಮುಟ್ಟತ್ತೆ ಅನ್ನೋದು ನಮ್ಮ ಆಶಯ. ದಯಮಾಡಿ ನಮ್ಗೆ ಸಪೋರ್ಟ್ ಮಾಡಿ. ಹೊಸ ತಂಡ ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನ ತಿದ್ಕೊಳ್ತೀವಿ, ಸರಿ ಮಾಡ್ಕೊಳ್ತೀವಿ. ಧನ್ಯವಾದಗಳು. ನನ್ನ ಹೆಸರು ಮಂಜುನಾಥ್ ಕೃಷ್ಣ ಅಂತ. ನಾನೊಬ್ಬ ರಂಗಭೂಮಿ ಪ್ರತಿಭೆ, ಜೊತೆಗೆ ನಾನೊಂದು ಒಂದು ಚಾನಲ್ ಅಲ್ಲಿ ನಿರೂಪಕನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಹಾಗೆ ಒಂದು 7-8 ಸೀರಿಯಲ್ಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದ್ದೇನೆ. ಹಾಗೆ ಒಂದು 4 ಸಿನಿಮಾಗಳನ್ನು ಸಹ ಮಾಡಿದ್ವಿ. ಇದು ನನ್ನ 5ನೇ ಸಿನಿಮಾ. ಎಲ್ಲರೂ ಹೇಳ್ತಿದ್ದಾಗ ನಾವೆಲ್ಲರೂ ಕೂಡ ಹಳೆ ಫ್ರೆಂಡ್ಸ್ನೇ. ನಾವು ರಂಗಭೂಮಿಯಲ್ಲಿ ಇದ್ದಾಗಲಿಂದಲೂ ಕೂಡ ನಾನು, ಅನಿಲ್ ಮತ್ತೆ ನಮ್ಮ ನವೀನ್ ಮತ್ತೆ ಚೆಲುವ ಎಲ್ಲರೂ ಕೂಡ ಫ್ರೆಂಡ್ಸ್ನೇ. ಈ ಸಿನಿಮಾದಲ್ಲಿ ನಾನೊಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ, ಬಟ್ ಅದು ಬಹಳ ಇಂಪ್ಯಾಕ್ಟ್ ಕೊಡುತ್ತೆ. ಕ್ಲೈಮ್ಯಾಕ್ಸ್ ಬರುವಂತ ಒಂದು ಪಾತ್ರ. ಆ ಪಾತ್ರದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ಅದನ್ನ ಹೇಳಿದ್ರೆ ಕಂಪ್ಲೀಟ್ ಸ್ಟೋರಿ ಏನಾಗುತ್ತೆ ಕೊನೆಗೆ ಅದು ಗೊತ್ತಾಗುತ್ತೆ. ಸೊ ಹಾಗಾಗಿ ಆ ಲಿಮಿಟೇಷನ್ಸ್ ಹೇಳಲಿಕ್ಕೆ ಆಗುತ್ತೆ, ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ನಿಮ್ಮೆಲ್ಲರೂ ಎಲ್ಲ ಪತ್ರಕರ್ತ ಮಿತ್ರಗಳು ಕೇಳುವಂತ ಒಂದೇ ಒಂದು ವಿಷಯ, ದೊಡ್ಡವರು ಹಿರಿದಿರಿ, ಇಷ್ಟೊತ್ತು ಕೆಲವೊಂದು ನಮ್ಗೆ ನಾವು ಮಾಡಿದಂತ ಕೆಲವು ಸಣ್ಣ ಪುಟ್ಟ ತಪ್ಪುಗಳು ಏನಂತ ಹೇಳಿದಿರಾ, ಅದನ್ನ ನಾವು ಇನ್ನು ಮುಂದಕ್ಕೆ ಅಂತ ಆ ರೀತಿಯಾದ ತಪ್ಪುಗಳು ನಮ್ಮ ತಂಡದಿಂದ ಆಗದಿರೋ ಹಾಗೆ ನಾವು ನೋಡ್ಕೊಂಡು ಗಮನ ಹರಿಸಿ ನಾವು ಮುಂದಕ್ಕೆ ಕೆಲಸ ಮಾಡ್ತೀವಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಗಿರ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು. ನಿರ್ದೇಶಕರು ಅಣ್ಣ ತಮ್ಮ, ಅಂದ್ರೆ ಅವರು ನಮ್ಮ ಚಿಕ್ಕಪ್ಪನ ಮಗ. ಸೊ ನಾವು ಮೊದಲಿಂದ ತುಂಬಾ ಒಟ್ಟಿಗೆ ಬೆಳೆದಿದ್ರಿಂದ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಮತ್ತೆ ಅದೆಲ್ಲ ನಾವು ನೋಡಿದ್ದೆ. ಮತ್ತೊಂದು 4 ಶಾರ್ಟ್ ಫಿಲ್ಮ್ಸಲ್ಲೆಲ್ಲ ಒಟ್ಟಿಗೆ ನಾವು ಕೆಲಸ ಮಾಡಿದ್ದೀವಿ. ಸೊ ಅದರ ಆಧಾರದ ಮೇಲೆ ನಾನು ಅವರೆಲ್ಲ ಜೊತೆ ಕೆಲಸ ಮಾಡಬೇಕಂತ ನಿರ್ಧಾರ ಮಾಡಿದಾಗ ನನಗೂ ತುಂಬ ಸಂತೋಷ ಆಯಿತು. ಸೊ ನಾನು ಟೊಯೋಟೋದಲ್ಲಿ 17 ವರ್ಷ ಕೆಲಸ ಮಾಡಿ ಸೊ ಇದು ಸಿನಿಮಾ ಮಾಡೋಣ ಅಂತೇಳಿ ಕೆಲಸನ ಬಿಟ್ಟು ಇದ್ರಲ್ಲಿ ತುಂಬ ತೊಡಗಿಸ್ಕೊಂಡಿದ್ದೀವಿ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ. ತುಂಬ ಧನ್ಯವಾದಗಳು. ಇಲ್ಲಿ ನೆರೆದಿರುವಂತಹ ಎಲ್ಲ ಪತ್ರಿಕಾ ಮಿತ್ರರಿಗೆ ಅಭಿನಂದನೆಗಳು. ಈ ಚಿತ್ರದಲ್ಲಿ ನಾನೊಂದು ಜಮೀನ್ದಾರನ ಪಾತ್ರ ಮಾಡಿದ್ದೀನಿ. ನನ್ನ ಈ ಒಂದು ಚಿತ್ರಕ್ಕೆ ಆಯ್ಕೆ ಮಾಡಿದ್ದು ನಮ್ಮ ಚೆಲುವರಾಜ್ ಗೌಡ ಅವರು. ಒಂದು ಚಿತ್ರಕ್ಕೆ ನನ್ನನ್ನ ಅಲ್ಲಿ ಒಂದು ಆಕ್ಟಿಂಗ್ ಹೋದ ಸಂದರ್ಭದಲ್ಲಿ ನನ್ನನ್ನ ಈ ಒಂದು ಪಾತ್ರಕ್ಕೆ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೆ ಡೈರೆಕ್ಟರ್ಗೂ ಸಹ ಧನ್ಯವಾದಗಳು. ಒಂದು ಅದ್ಭುತ, ಈಗ 1975ರಲ್ಲಿ ಏನೋ ಒಂದು ಕೃತಿ ಇತ್ತು, BV ಕಾರಂತರು ನಿರ್ದೇಶನ ಮಾಡಿದ್ರು ಈ ಒಂದು ಚೋಮನದುಡಿ. ಅದನ್ನ ಯಥಾವತ್ತಾಗ ತೆಗಿಲಿಕ್ಕೆ ಆಗದೆ ಇದ್ರು ಅದನ್ನ ಮುಂದುವರೆದ ಭಾಗವಾಗಿ ಬಹಳ ಅದ್ಭುತವಾಗಿ
ತೆರೆ ಮೇಲೆ ಮೂಡಿಸುವಂತಹ ಒಂದು ಪ್ರಯತ್ನವನ್ನ ಅನಿಲ್ ಅವರು ಮಾಡಿದ್ದಾರೆ ಅಂತ ನಾನೊಂದು ವೈಯಕ್ತಿಕವಾಗಿ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಬಹಳ ಅದ್ಭುತವಾಗಿ ಟೆಕ್ನಿಕಲಿ ಹೋದ್ರೆ ಬಹಳ ಅದ್ಭುತವಾಗಿ ಅವರು ಚಿತ್ರೀಕರಣ ಮಾಡಿದ್ದಾರೆ. ಕಾರ್ಕಳದಲ್ಲಿ ಒಂದು ಏನು ಪ್ರಕೃತಿ ಇದೆ, ಅಲ್ಲಿ ಒಂದು ಆಂಬಿಯನ್ಸ್, ಅದನ್ನೆಲ್ಲ ಬಹಳ ಅದ್ಭುತವಾಗಿ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಏನು ಆ ಒಂದು ಚೋಮನ ದುಡಿಗೆ ಒಂದು ಆಗಿನ ಸ್ವರ್ಣ ಕಮಲ ರಾಷ್ಟ್ರ ಪ್ರಶಸ್ತಿ ಬಂತು. ಬೇಬಿ ಕಾರಂತರು ಅದನ್ನ ಡೈರೆಕ್ಟ್ ಮಾಡಿದ್ರು, ಹಾಗೆ ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಸಾರಿದ್ದಾರೆ ಇವರು ನಮ್ಮ ಗಿರೀಶ್ ಕಾಸರವಳ್ಳಿಯವರು ಅದನ್ನ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು. ಅದ್ಭುತವಾದಂತಹ ಕೃತಿ, ಅದನ್ನ ತೆರೆ ಮೇಲೆ ತಂದಿದ್ದಾರೆ. ದಯವಿಟ್ಟು ತಾವೆಲ್ಲ ಸಹಕರಿಸಿ ಒಂದು ಒಳ್ಳೆಯ ಬರವಣಿಗೆಯನ್ನ ಇದ್ರ ಬಗ್ಗೆ ಬರೀಬೇಕು. ಕೆಲವು ಲಿಮಿಟೇಷನ್ಸ್ ಇರ್ತದೆ ಇತಿಮಿತಿಗಳ ನಡುವೆ, ಒಂದು ಒಳ್ಳೆಯ ಚಿತ್ರವನ್ನ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಏನು ಇವತ್ತು ಪ್ಯಾನ್ ಇಂಡಿಯಾ ಒಂದು ಪರಿಕಲ್ಪನೆಯಲ್ಲಿ ಸಿನಿಮಾಗಳು ಬರ್ತಾ ಇದೆ, ಅಂತಹ ಒಂದು ಪರಿಕಲ್ಪನೆಯಲ್ಲೇ ಇವತ್ತೊಂದು ಟ್ರಯಲ್ ಅಂಡ್ ಬೇಸಿಸ್ ಮೇಲೆ ಒಂದು ಟ್ರಯಲ್ ಅಂಡ್ ಎರರ್, ಒಂದು ಪ್ರಯೋಗಾತ್ಮಕ ಒಂದು ಸಿನಿಮಾ ಬರ್ತಾ ಇದೆ. ದಯವಿಟ್ಟು ತಾವುಗಳೆಲ್ಲ ಸಹಕರಿಸಿ ಅಂತ ನಾನಂತೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಅದ್ರ ಬಗ್ಗೆ ಹೇಗಿತ್ತು? ಯಾಕೆಂದ್ರೆ ಮಾಮೂಲಿ ಸಿನಿಮಾಗಳು ಮಾಡೋದು ಬೇರೆ, ಈ ಥರ ಪಾತ್ರವನ್ನ ಮಾಡಬೇಕಾದ್ರೆ ತುಂಬ ಡೆಡಿಕೇಶನ್ ಇರಬೇಕಾಗುತ್ತೆ. ಹೇಗಿತ್ತು ಸರ್? ಇದು ನನಗೂ ಇವನು ಒಂದು 7-8 ವರ್ಷದ ಫ್ರೆಂಡ್ಸು ನಾವು. ಸೊ ನಮ್ಗೆ ಶಾರ್ಟ್ ಮೂವಿಯಿಂದ ಪರಿಚಯ ಇರೋದ್ರಿಂದ ನಮ್ಮಲ್ಲಿ ನಾವು ಬೇರೆ ಯಾವುದೋ ಒಂದು ಕಥೆ ಮಾಡಕ್ ಹೊರಟಿದ್ವಿ ನಾವು. ಸೊ ಅದು ಹೊರಟಾಗ ಇವನು ನನ್ಗೊಂದ್ಸಲ ನಿಮ್ಮ ಹೆಸರು ಮತ್ತೆ ನಿಮ್ಮ ಪಾತ್ರದ ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ತೆ, ನನ್ನ ಹೆಸರು ಚೆಲುವರಾಜ್ ಗೌಡ ಅಂತ. ನಾನು ಈ ಬಿಚ್ಚುಗತ್ತಿಯ ಬಂಟನ ಬಲ್ಲಿರೆ ಅನ್ನೋ ಚಿತ್ರದಲ್ಲಿ ಕಾಳನ್ ಪಾತ್ರ ಮಾಡಿದ್ದೀನಿ. ನಾನು ಮೂಲತಃ ರಂಗಭೂಮಿಯಿಂದ ಬಂದಂಥವನು. ಮಂಡ್ಯ ರಮೇಶ್ ಅವರ ನಟನಾ ತಂಡದಿಂದ ನಾನು ಬಂದಿದ್ದು. ಸೊ ನನ್ನ ಸಿನಿಮಾ ಅಂತ ಬಂದಾಗ ನಾನು ಮೊದಲು ಪ್ರಕಾಶ್ ರಾಜ್ ಅವ್ರದ್ದೊಂದು ಇದೊಳ್ಳೆ ರಾಮಾಯಣ ಅನ್ನೋ ಸಿನಿಮಾದಲ್ಲಿ ನಾನು ಮೊದಲು ಸಿನಿಮಾ ಮಾಡಿದ ಒಂದು ಸಣ್ಣ ಪಾತ್ರ. ಹೀಗೆ ಒಂದು 10 ಸಿನಿಮಾ ಸಣ್ಣ ಪುಟ್ಟ ಪಾತ್ರ ಮಾಡಿದೆ. ಈ ಸಿನಿಮಾ ವಿಚಾರಕ್ಕೆ ಬಂದರೆ ನನಗೆ ಅನಿಲ್ ಒಂದು 7-8 ವರ್ಷದ ಪರಿಚಯ ನನಗೆ. ಸೊ ಈ ಸಿನಿಮಾ ನಾವು ಬೇರೆ ಯಾವುದೋ ಒಂದು ಕತೆ ಮಾಡೋಣ ಅಂತ ನಾನು ಇವನು ಹೋದಾಗ, ಸೊ ಹಿಂಗೆ ಡಿಸ್ಕಷನ್ ಮಾಡ್ತಾ ಇವನು ನನಗೊಂದಿರೋ ಒಂದು ಫೋಟೋ ತೋರಿಸ್ತಾ. ಸೊ ಇದು ಹೀಗಿದೆ, ಹಿಂಗೆ ಮಾಡೋಣ ಮುಂದಕ್ಕೆ, ಹಿಂಗೆ ಅಂತ ಡಿಸ್ಕಷನ್ ನಡೀತಾ ಇತ್ತು. ನಾನು ಆಲ್ರೆಡಿ ಚೋಮುದುಡಿನ ನಾನು ಓದಿದ್ದೆ ಮತ್ತು ಸಿನಿಮಾನು ನಾನು ನೋಡಿದ್ರಿಂದ ನಾನು ಇವ್ನು ಸಜೆಸ್ಟ್ ಮಾಡಿದೆ, ನೋಡು ಇಲ್ಲಿ ಈ ಥರ ಒಂದು ವಿಚಾರ ಇದೆ, ಒಂದ್ಸಲ ನೋಡು. ಇವನು ಒಂದು ವಿಚಾರ ಹೇಳಿದ, ಸ್ವಲ್ಪ ರಿಲೇಟೇಬಲ್ ಆಗಿತ್ತು. ಯಾವಾಗ ಇವ್ನು ಚೋಮುದುಡಿ ನೋಡ್ದಾದ್ಮೇಲೆ ಪುಸ್ತಕನೂ ಹೋದಾದ್ಮೇಲೆ ಓಕೆ, ನಾವು ಇದನ್ನ ಯಾಕೆ ಮಾಡಬಾರ್ದು ಈ ಸಿನಿಮಾನ, ಅಂದ್ರೆ ವಿಚಾರಗಳು ತುಂಬಾ ವಿಚಾರಗಳಿದೆ. ಅದನ್ನ ನಾವು ಇವತ್ತಿನ ದಿನ ಅಂದ್ರೆ ನಾವು ನಮ್ಮ ಚೋಮುದುಡಿ ಸರ್ವಕಾಲಕ್ಕೂ ಒಂದು ಅಪ್ಲೈ ಆಗುವಂತ ಕತೆ ಅದು. ಅಂದ್ರೆ ಪದಗಳು ಬೇರೆ ಇರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅಲ್ಲಿ ನಡೆದಂತ ವಿಚಾರಗಳು, ಬಟ್ ಅದು ಇವತ್ತಿಗೂ ರಿಲೇಟಬಲ್ ಆಗಿರುತ್ತೆ. ಅದನ್ನ ನಾವು ಹೇಗ್ ಮಾಡ್ಬೋದು? ಅಲ್ಲಿ ಚೋಮ ಕೊನೆಗಾಲದವರೆಗೂ ಅವನು ಕಾಡಿ ಬೇಡಿ ಕೊನೆಗೆ ಏನು ಸಿಗ್ಲಿಲ್ಲ, ಅವನಿಗೆ ಸಿಗದೆ ಹಂಗೆ ಸಾಯ್ತಾನೆ ಅವನು. ಆದ್ರೆ ಅವನ ಮಗ ಜನರೇಷನ್ ಚೇಂಜ್ ಆಗಿರುತ್ತೆ. ಅಪ್ಪನ ಒಂದು ವಿಚಾರಗಳು ಅವನ ತಲೆಯಲ್ಲಿ ಇದ್ದಾಗ ಅವ್ನು ಯಾವ ರೀತಿ ಅವನು ಫೈಟ್ ಬ್ಯಾಕ್ ಮಾಡ್ಬೋದು, ಅವ್ನು ಯಾವ ರೀತಿ ಅವ್ನು ನಿಂತ್ಕೋಬಹುದು, ಅವ್ನ ಹೋರಾಟ ಯಾವ ರೀತಿ ಇರ್ಬೋದು ಅನ್ನೋ ವಿಚಾರ ನಾವು ಇಟ್ಕೊಂಡು ಮುಂದೆ ಮಾಡಿದ್ದೀವಿ. ನಮ್ಮ ಸಿನಿಮಾದ ಇದು ಬಂತು ಅಂತ ಹೇಳಿದ್ರೆ ಬೆಳ್ಳಿ ಮತ್ತು ಕಾಳ ಈ 2 ಪಾತ್ರಗಳು ಹೇಗೆ ತನ್ನ ಅಪ್ಪನ ಆಸೆನ ಪೂರೈಸ್ತಾರ ಇಲ್ವಾ ಅನ್ನೋದೇ. ಶಿವರಾಮ್ ಕಾರಂತರ ಸೋಲನ್ನು ಇಟ್ಕೊಂಡು ನಾವು ಮುಂದಕ್ಕೆ ತಗೊಂಡೋಗಿವಿ ಈ 2 ಪಾತ್ರನ ಇಟ್ಕೊಂಡು. ಅಂದ್ರೆ ಮೇನ್ ಅಕ್ಕನ ಪಾತ್ರ ಬರುತ್ತೆ, ಬೆಳ್ಳಿ ಪಾತ್ರ ಏನ್ ಬರುತ್ತೆ ಅದು ಬರುತ್ತೆ. ಅದು ಅವ್ರ ಮಂಗಳೂರಿನವರು ಆಗಿರೋದ್ರಿಂದ ಅವ್ರದ್ದು ಸ್ವಲ್ಪ ಬೇರೆ ಬೇರೆ ಕಮಿಟ್ಮೆಂಟ್ಸ್, ಮ್ಯಾರೇಜ್ ಕಮಿಟ್ಮೆಂಟ್ಸ್ ಇರೋದ್ರಿಂದ ಬಂದಿಲ್ಲ. ಆಗಿದೆ ಸರ್, ಅದು ನಡೀತಾ ಇದೆ, ಅದೇ ವರ್ಕಲ್ಲಿ ಇದೀವಿ. ಅದು ಡಿಸ್ಟ್ರಿಬ್ಯೂಟರ್ ಮಾತೊಂದು ಹೇಳಿದ್ರೆ ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ಡೈರೆಕ್ಟರ್ ಕಮ್ ಆಕ್ಟರ್ ಅವರು ಮಯೂರ್ ಅಂತ. ಸೊ ಅವ್ರದ್ದು ಇದರಿಂದ ಅಂಡ್ ನಮ್ದು ಸ್ವಲ್ಪ ರ್ಯಾಪ್ ಎಲ್ಲ ಚೆನ್ನಾಗಿ ಬಿಲ್ಡ್ ಆಯ್ತು. ಹಾಗಾಗಿ ಜೊತೆಲೆ ಕಮ್ಯುನಿಕೇಟ್ ಮಾಡೋಣ ಅಂತ, ಅಂದ್ರೆ ಬೇರೆ ಎಲ್ಲ ವಿಚಾರದಲ್ಲೂ ಡೇಟ್ ಮಾಡ್ತಾರೆ ಅವರು. ಸೊ ಹಾಗಾಗಿ ಅವ್ರ ಜೊತೆ ಹೋಗ್ತಾ ಇದ್ವಿ. ಮಹೇಶ್ವರ ಮೋಷನ್ ಪಿಕ್ಚರ್ಸ್ ಅಂತ ಎಂಟು ಸಿನಿಮಾ ಸಿನಿಮಾ ಬಗ್ಗೆ ಸಿನಿಮಾ ಬಗ್ಗೆ ಆಮೇಲೆ ಸುಧಾರಣೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಸರ್. ಈಗ ನಾವು ಸರ್ ಸಿನಿಮಾನ ಕನ್ನಡದಲ್ಲೇ ಮಾಡಿದ್ದೀವಿ. ನಾವು ಕನ್ನಡದವ್ರೇನೆ. ನಾವೇನಂದ್ರೆ ಇಲ್ಲ ಅಣ್ಣ ಏನಂದ್ರಣ, ನಮಗೆ ಕೆಲವೊಂದು ವಿಚಾರಗಳಿಗೆ ನಾವು ಸ್ಟೈಲಿಶ್ ಆಗಿ ಕಾಣಬೇಕಾಗುತ್ತೆ. ಈಗ ನಾವು ಅದನ್ನೆಲ್ಲ ನಾವು ಸ್ಟೈಲಿಶ್ ಆಗಿ ಕಾಣೋಕ್ಕೋಸ್ಕರ ಮಾಡಿರೋಂಥದ್ದು, ಅಟ್ರಾಕ್ಟಿವ್ ಆಗಿ ಇರೋಕ್ಕೋಸ್ಕರ. ಆದ್ರೆ ಸಿನಿಮಾ ನಾವು ಕನ್ನಡದಲ್ಲೇ ಮಾಡಿದೀವಿ, ನಾವು ಕನ್ನಡ ಬಿಟ್ಟು ಎಲ್ಲರೂ ಮಾಡಿದೀವಿ ಅಣ್ಣ. ಅದಲ್ಲದೆ ಚೋಮುದುಡಿ ಕಾದಂಬರಿ ಅಂತ ತಗೊಂಡಿದೀವಿ. ಕವಿಗಳಿಗೆ ಅವಮಾನ ಮಾಡ್ದಂಗೆ ನೀವು ಇಂಗ್ಲಿಷ್ ತೋರಿಸ್ತಾ ಎಲ್ಲಾನು ಸಿನಿಮಾ ಇಂಗ್ಲಿಷಲ್ಲಿ ಮಾಡಿ ಬೇರೆ ಯಾವ್ದು ಅಲ್ಲ, ಅದೇ ಆಗ್ತಾರೆ ಹೇಳ್ತಾರೆ ರೈಟ್ಲಿಗಳು ಅದೆಲ್ಲ ಆಗ್ತಾರೆ. ನೀವು ಹೇಳಿದ್ರೆ ಗೊತ್ತಾಯ್ತು. ನೀವು ಶಿವರಾಮ್ ಕಾರಂತರ ಟ್ರಸ್ಟ್ ಅವ್ರಿಗೆ ತೋರಿಸಿದ್ದೀರಾ? ತೋರಿಸಿದ್ದೀವಿ ಸರ್. ಏನಂದ್ರು ಅವ್ರು ಇನ್ಪುಟ್ ಏನಂದ್ರು?
ಸರ್ ಚೆನ್ನಾಗಿದೆ ಅಂತ ಹೇಳಿದ್ರು. ವೈಲೆನ್ಸ್ ಅದೆಲ್ಲ ಅಂದ್ರೆ ಲೈಕ್ ತುಂಬಾ ಏನ್ ಡೀಪ್ ಆಗಿ ಕೇಳಿಲ್ಲ, ಲೈಕ್ ಕ್ಯಾಶುವಲ್ ಕಾನ್ವರ್ಸೇಷನ್ ಇತ್ತು. ಹೇಗೆ ಅಂದ್ರೆ ಈ ತರ ಬ್ಲಡ್ ಎಲ್ಲ ತೋರಿಸಿದ್ರೆ ಹೇಗಿರುತ್ತೆ ಅನ್ನೋ ತರಲ್ಲ. ಅಂಡ್ ಅವರ ಟೀಮಲ್ಲೇ ಇನ್ನೊಬ್ರು ಇದ್ರು ಸಿನಿಮಾ ನೋಡಿದವರು. ಸೊ ಅವ್ರದ್ದೆಲ್ಲ ಸರ್ ಈಗಿನ ಜನರೇಷನ್ಗೆ ಅದು ಸ್ವಲ್ಪ ಸಿನಿಮಾ ರೀಚ್ ಆಗ್ಬೇಕು ಅಂದ್ರೆ ಇದೆಲ್ಲ ಇರಲೇಬೇಕು ಬಿಡಿ ಅನ್ನೋ ತರ ಒಂದು ಕಾನ್ವರ್ಸೇಷನ್ ಆಯ್ತು. ಸೊ ಹಾಗಾಗಿ ನೋಡ್ಬಿಟ್ಟೆ ಕೊಟ್ಟೆ. ಅಂದ್ರೆ ಕತೆ ವೈಲೆನ್ಸ್ ಇದೆ ಸರ್, ಇಲ್ಲ ಅಂತಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ಕಥೆನೇ ಇದೆ. ಅಂದ್ರೆ ಆ ಎಮೋಷನ್ಸ್ ಎಲ್ಲ ನೀಟಾಗಿ ಚೆನ್ನಾಗಿ ಕ್ಯಾರಿ ಮಾಡಿದೀವಿ ನಾವು. ಹಾಗಾಗಿ 10% ಆಫ್ ವೈಲೆನ್ಸ್ ಅಷ್ಟೇ ಇರೋದು ಇದರಲ್ಲಿ. ಅದಕ್ಕೋಸ್ಕರ ನಾವು ಏ ರೇಟಿಂಗ್ ಕೊಟ್ಟಾಗ ಇವು ಬರೆಯಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದಾಗ ಕಂಪ್ಲೀಟ್ 15% ತೆಗಿಬೇಕು ಅಂದಾಗ ಅದ್ರಲ್ಲಿ ಇನ್ನೇನು ಉಳಿಯಲ್ಲ, 5% ಉಳಿಯುತ್ತೆ ಆಕ್ಷನ್ಸ್. ಸೊ ಅದಕ್ಕೋಸ್ಕರ ನಾವು ಯೂಸ್ ಮಾಡಿದ್ವಿ. ಯಾವ ಭಾಷೆ ಕಲಿಯೋದು? ಕನ್ನಡ. ಕನ್ನಡ. ನೀವು ಅವ್ರದ್ದೇ ಕೃತಿನ ಮುಂದುವರ್ಸ್ಕೊಂಡು ಹೋಗಿದ್ದೀರಾ. ಆ ಸ್ಕ್ರೀನ್ ಮೇಲೆ ಬರೀ ಇಂಗ್ಲೀಷೇ ಬರ್ತಾರೆ. ಅರ್ಟ್ ಮಾಡಬೇಕು ಅಂತಲ್ಲ, ಭಾಷೆನ ಈ ಥರನೇ ಕಿಲ್ ಮಾಡ್ತಾರೆ. ಮತ್ತೆ ಕನ್ನಡದ ಸಿನಿಮಾ ನೋಡ್ಬೇಕು ಅಂತೀರಾ, ಕನ್ನಡದವ್ರು ಹೆಂಗೆ ಬಂದು ಸಿನಿಮಾ ನೋಡ್ಬೇಕು ಸರ್? ಬರೀ ಕನ್ನಡ ಅಲ್ಲ, ಕುಂದಾಪುರ ಕನ್ನಡ, ಲೋಕಲ್ ಲ್ಯಾಂಗ್ವೇಜ್ ಇರಬೇಕು. ಆ ಸ್ಲ್ಯಾಂಗ್ ಕಾಣಲೇ ಇಲ್ಲ. ಇಲ್ಲ ಸರ್, ಅಂದ್ರೆ ಸ್ವಲ್ಪ ನಾವು ಕಾನ್ಶಿಯಸ್ ಆಗಿ ಮಾಡಿದ್ದು ಸ್ವಲ್ಪ ನ್ಯೂಟ್ರಲ್ ಲ್ಯಾಂಗ್ವೇಜ್ ಹೋಗೋಣ ಅಂತ. ಯಾಕೆಂದ್ರೆ ಒಂದು ನನಗೆ ಚಿಕ್ಕ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ಕುಂದಾಪುರದಲ್ಲಿ ಇದ್ದಾಗ ಅಂದ್ರೆ ಏನೋ ಗ್ಯಾರೇಜ್ ಹೋಗಿದ್ವಿ, ಅಲ್ಲಿ ನನಗೆ ಕಮ್ಯುನಿಕೇಟ್ ಮಾಡಕ್ ಆಗ್ಲಿಲ್ಲ ಸರಿಗೆ. ಅಂದ್ರೆ ಅವ್ರು ಅಷ್ಟು ನೀಟಾಗಿ ಈಸಿಯಾಗಿ ಅರ್ಥ ಆಗ್ಲಿಲ್ಲ ನನಗೆ ಆಕ್ಚುಲಿ. ಸೊ ಅದೆಲ್ಲ ಒಂದಷ್ಟು ಎಕ್ಸ್ಪೀರಿಯನ್ಸ್ ನೋಡಿ ಅಂದ್ರೆ ಸಿನಿಮಾದಲ್ಲೂ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿದ್ರಿಂದ ನಮ್ಗೆ ನ್ಯೂಟ್ರಲ್ ಆಗಿ ಹೋಗೋಣ ಬೆಟ್ರು ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ನಮ್ಗೆ ಸ್ಲ್ಯಾಂಗ್ ಎಲ್ಲ ಆ ಕಡೆ ಬಂದವರೇ ಇರೋದ್ರಿಂದ ಕಷ್ಟನ ಆಗ್ತಿರ್ಲಿಲ್ಲ ತೆಗೆಯೋದು. ಬಟ್ ನ್ಯೂಟ್ರಲ್ ಆಗಿ ಇರ್ಲಿ, ಅಂದ್ರೆ ಕಥೆ ಎಲ್ಲ ಕಾಲಘಟ್ಟಕ್ಕೂ ಅಪ್ಲೈ ಆಗಿರೋದ್ರಿಂದ ಲ್ಯಾಂಗ್ವೇಜ್ ಅದೇ ತರ ಇರ್ಲಿ ಅನ್ನೋಕ್ಕೋಸ್ಕರ ಕಾನ್ಶಿಯಸ್ ಆಗಿ ಮಾಡಿದ್ದು. ಇದೇನು ಹೇಳಿ ನಾನು ಹೇಳಿದ್ದು, ಈಗ ಸಿನಿಮಾ ನೋಡ್ತಾರೆ ಕನ್ನಡ ಸಿನಿಮಾ, ಆಟೋ ಡ್ರೈವರ್ಗಳು, ಹೋಟ್ಲ್ ಹುಡುಗರುಗಳು ಅಂಥವ್ರು ಚೆನ್ನಾಗಿ ಇಂಗ್ಲೀಷ್ ಬರೋರೆಲ್ಲ ಎಲ್ಲ ಇಂಗ್ಲೀಷ್ ಪಿಕ್ಚರ್ಗಳು ಹಿಂದಿನೇ ನೋಡ್ತಾ ಇರ್ತಾರೆ. ಆದರೂ ನೀವು ಕನ್ನಡ ಭಾಷೆ ನೋಡಿ, ನಿಮ್ಮ ಪೋಸ್ಟಲ್ಲೂ ಕೂಡ ಇಲ್ಲೂ ಕೂಡ ಟೈಟ್ಲ್ ಬಿಟ್ಟರೆ ಬರೀ ಎಲ್ಲ ಇಂಗ್ಲೀಷಲ್ಲೇ ಇದೆ. ಆ ಸಾಂಗು ಕೂಡ ಲಿರಿಕಲ್ಲೂ ಕೂಡ ಅವ್ರು ಎಲ್ಲ ಇಂಗ್ಲೀಷೇ ಬರ್ತಾರೆ. ಅದರಿಂದ ಯೂಸ್ ಆಗುತ್ತೆ ಹೇಳಿ ನೋಡೋಣ, ನೀವು ಕೇಳ್ಕೊಳ್ಳಿ ನಿಮ್ಮ ಮನಸ್ಸಿಗೆ. ನೀವು ಏನು ಯೂಸ್ ಆಗಲ್ಲ, ಸುಮ್ಮನೆ ನೀವೇನೋ ಮಾಡ್ತಾ ಇದ್ದೀರ ಅಷ್ಟೇ. ಇಲ್ಲ ಸರ್, ಅಂದ್ರೆ ನನಗೆ ಇಂಗ್ಲಿಷಲ್ಲಿ ಸ್ವಲ್ಪ ಇದಿರ್ತಾರೆ, ಕನ್ನಡಕ್ಕಿಂತ ಬೆಟರ್ ಇಂಗ್ಲಿಷ್ ಮಾತಾಡೋದ್ರಿಂದ. ಸೊ ನನಗೆ ಅಂದ್ರೆ ಅಲ್ಲ ಸರ್ ಹಂಗಂತಲ್ಲ, ನಾನು ಪ್ರೆಸೆಂಟ್ ಮಾಡ್ಲಿಕ್ಕೆ ನನಗೆ ಅದು ಈಗ ಅಂದ್ರೆ ಕೆಲವು ಸಣ್ಣ ರೀಸನ್ಗಳಿರುತ್ತೆ. ಲೈಕ್ ಫಾಂಟ್ ನಮ್ಗೆ ಈಸಿಯಾಗಿ ಸಿಗೋದು, ಕನ್ನಡದಲ್ಲಿ ಅಷ್ಟು ಫಾಂಟ್ ಸಿಗಲ್ಲ ಈಸಿಯಾಗಿ. ಅಂದ್ರೆ ಅದನ್ನ ಮಾಡಿಸ್ಬೇಕು ಅಂತ ಯಾವ ಫಾಂಟ್ ಸಿಗಲ್ಲ ಹಂಗಲ್ಲ. ಅಂದ್ರೆ ಅದು ನಾವು ಕ್ರಿಯೇಟ್ ಮಾಡ್ಬೇಕು ಸರ್ ಕನ್ನಡದಲ್ಲಿ. ನಿಮ್ಗೆ ಅಂದ್ರೆ ಈ ಟೆಕ್ಸ್ಚರ್ ಇರೋದು ಕೆಲವು ಈಸಿಯಾಗಿ ಸಿಗಲ್ಲ ನಿಮ್ಗೆ. ಅದಕ್ಕೋಸ್ಕರ ನಾನು ಇಂಗ್ಲಿಷ್ ಯೂಸ್ ಮಾಡೋದು. ಕನ್ನಡದಲ್ಲೇ ಮಾಡ್ಬೇಕು ಅಂತ ಇದ್ದಿದ್ದು ನಾವು ಆಕ್ಚುಲಿ. ಬಟ್ ಅಂದ್ರೆ ಕೆಲವೊಂದು ವರ್ಡ್ಸ್ಗಳು ನಮಗೆ ಸಿಗಲ್ಲ ಇಂಗ್ಲಿಷ್ ಕನ್ನಡದಲ್ಲಿ. ನಮ್ಮ ಮನೇಲಿ ಇವತ್ತು ಅಡುಗೆ ಸರಿ ಮಾಡಿದೆ ಮತ್ತು ಪಕ್ಕ ಮನೆಗೆ ಹೋಗೋ ಆಗಲ್ಲ ಸರ್. ನಮ್ಮ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ನಮ್ಮ ಫಾಂಟ್ ಕನ್ನಡ ಅಷ್ಟು ಮುದ್ದಾಗಿದೆ, ಅಷ್ಟೊಂದು ಸೊಗಸಾಗಿದೆ, ಅಷ್ಟೊಂದು ಹೆಸರಿದೆ. ನೀವು ಕನ್ನಡದ ಬಗ್ಗೆ ಇದು ಮಾತಾಡ್ದಲ್ಲ, ನಾನು ಹೇಳಿದ್ದು ಎಷ್ಟು ಮಾಡಿ ನಿಮ್ಮ ಟೀ ಶರ್ಟ್ ಮೇಲೆ ಎಷ್ಟು ಚೆನ್ನಾಗಿರೋ ಫಾಂಟ್ ಹಾಕೊಂಡಿದ್ರೆ ನೋಡಿ. ಮತ್ತೆ 50 ವರ್ಷಗಳ ನಂತರ ನಾನೇ ನನ್ನನ್ನು ನೋಡ್ಕೋತಾ ಇದ್ದೀನಿ. ಅಂದರೆ ನಾನು ಹೇಗಿದ್ದೆ, ಈಗಿನ ಜನ್ರೇಷನ್ನು ಹೇಗಿದೆ. ಬಹುಶಃ ನನಗೆ ರಾಜೇಶ್ ಸರ್ ಈ ಥರ ಚೋಮನ ದುಡಿನುವಾಗ ನನ್ನ ರೋಮಾಂಚನ ಆಗ್ಬಿಡ್ತು. ಒಂದು ಸೆಕೆಂಡು, ಚೋಮನ ದುಡಿ ಸರ್ ಅನ್ನುವಾಗ ನನ್ನ 2ನೇ ಸಿನಿಮಾ ಅದು. ನಾನು ಕಾಡು ಮಾಡಿದ ನಂತರ ನಾನು ಮಾಡಿದ 2ನೇ ಸಿನಿಮಾ ಚೋಮನ ದುಡಿ. ಅವತ್ತು ನಾನು, ನಾಗಾಭರಣ, TS ರಂಗ ಅವರೆಲ್ಲ ಜೊತೆಲೇ ಇದ್ವಿ. ಬಹುಶಃ ನನಗೆ ಒಂದು ನೆನಪಾಗ್ತಾ ಇದೆ, ಚೋಮನ ದುಡಿನೋ ಕಾದಂಬರಿ ನಾನು ಓದಿರಲಿಲ್ಲ. ಬಹುಶಃ ಆಯವತನ ನಾಟಕದ ವಿಷಯನೂ ಗೊತ್ತಿರಲಿಲ್ಲ. ಕಾಲೇಜಿಂದ ನಾವೆಲ್ಲ ನವ್ಯ ಈ ಗುಂಡಣ್ಣನ ನಾಟಕ, ಬೇರೆ ಬೇರೆಯವ್ರ ನಾಟಕಗಳೆಲ್ಲ ಮಾಡ್ತಾ ಇದ್ವಿ. ಈ ರೀತಿಯಾದ ಒಂದು ವಸ್ತುಗಳನ್ನ ಇಟ್ಕೊಂಡು ಟೈಟ್ಲನ್ನಿಟ್ಟು ಮಾಡುವಂಥ ಕಾದಂಬರಿ ಆಗಿರ್ಬೋದು ಅಥವಾ ನಾಟಕಗಳಾಗಿರ್ಬೇಕು ಕೇಳಿರಲಿಲ್ಲ. ಚೋಮನ ದುಡಿನೋವಾಗ ನಮ್ದೇನು ಪಾತ್ರ ಅನ್ನೋವಾಗ ರೇಗಿಸ್ಬಿಟ್ರು ಎಲ್ಲ ಸೇರ್ಕೊಂಡು, ನಿಮ್ದು ದುಡಿ ಪಾತ್ರ ಅಂದರು. ನನಗೊಂದು ನಿಮಿಷ ಹೌದು ಅಂತ ಅನ್ಕೊಂಡ್ಬಿಟ್ಟೆ. ಒಂದು ನಿಮಿಷ ಮಾಡ್ತೀನಿ, ಒಂದು ಮೀಟಿಂಗಲ್ಲಿ ಮಾಡ್ತೀನಿ. ಆಮೇಲೆ ದುಡಿ ಪಾತ್ರ ಅಂತ ಹೇಳಿದಾಗ ಹ್ಞೂ ದುಡಿ ಪಾತ್ರನ ಅಂತ ಖುಷಿಯಾಗಿದ್ದೆ. ನನಗೆ ಗೊತ್ತಿಲ್ಲ ಚೋಮನ ದುಡಿ ಅಂದರೆ ನನ್ನ ಚೋಮನ ಮಗನೋ ಚೋಮನ ಚಿಕ್ಕಪ್ಪನ ಏನೋ ಇರುತ್ತೆ ಅಂತ ಅನ್ಕೊಂಡ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ದುಡಿಯಿಂದಂದ್ರೆ ಒಂದು ವಾದ್ಯ. ಚೋಮನಿಗೆ ದುಡಿ ಮೇಲೆ ಎಷ್ಟು ಒಂದು ಇದಿತ್ತು, ಅದರ ಮೂಲಕ ತನ್ನ ಭಾವನೆಗಳನ್ನ ತೋರಿಸ್ತಾ ಹೋಗ್ತಾರೆ. ಇಡೀ ಸಿನಿಮಾದಲ್ಲಿ ನೀವು ನೋಡಿದ್ರೆ ಆ ದುಡಿಗೆ ತುಂಬ ಒಂದು ಪ್ರಾಮುಖ್ಯತೆ ಇರುತ್ತೆ. ಕೊನೆಗೆ ಚೋಮ ಸತ್ತಾಗಲೂ ಅಲ್ಲಿ ಆ ರಿಯಾಲಿಟಿ ಬರೋದೇನಂದ್ರೆ ಆ ದುಡಿ ಉಳ್ಕೊಂಡು ಬಂದು
ಕ್ಯಾಮ್ರಾ ಬಂದು ನಿಲ್ಲುತ್ತೆ, ಶಬ್ದ ನಿಂತೋಗುತ್ತೆ. ಅಂದರೆ ಅದನ್ನು ಬರ್ತಾ ಬರ್ತಾ ಚೋಮ ತೀರ್ಕೋತಾನೆ. ಇಡೀ ಸಿನಿಮಾದಲ್ಲಿ ಒಂದು ಕಡೆ ಚೋಮನ ಮಗಳು ಬೆಳ್ಳಿ, ಚೆನ್ನಿಯ ಅಣ್ಣ ಬರೀ ಕಾಯಿಲೆ, ಗುರುವ ಇದ್ದಿದ್ರಲ್ಲಿ ಸ್ವಲ್ಪ ಗಟ್ಟಿಯಾಗಿರ್ತಾನೆ, ಆಮೇಲೆ ನಾಗತಾಳ, ಕರೆಕ್ಟಾ? ಆಮೇಲೆ ಮನ್ವೇಲ್ ಅಂತ ಒಬ್ಬ ಮ್ಯಾನೇಜರು, ಆಮೇಲೆ ಜಮೀನ್ದಾರ ಸಂಕಪ್ಪಯ್ಯ. ಇದಿಷ್ಟು ನೆನಪುಗಳು. ಮತ್ತೆ ಪಾಣೆಮಂಗಳೂರು ಊರು ನಂಗೆ ತುಂಬ ನೆನಪಿದೆ. ಅಲ್ಲಿ ಈ ನಾವು ಕಾಡಲ್ಲೆಲ್ಲ ಓಡಾಡುವಾಗ ಜಿಗಣೆ ಹತ್ತಿದ್ದು, ರಕ್ತ ಬಂದಿದ್ದೆಲ್ಲ ಗೊತ್ತಿದೆ. ಅವತ್ತಿನ ಕಾಲಕ್ಕೆ ದುಡ್ಡು ಕಮ್ಮಿ, ಬ್ಲಡ್ಡು ಕಮ್ಮಿ. ಜಿಗಣೆ ಕಚ್ಚಿದೆ ಅಷ್ಟೇ, ಚೊಮ್ಮಂದುಡಿನಲ್ಲಿ ಅಷ್ಟೇ ಬ್ಲಡ್ಡು. ಬಹುಶಃ ಈ ತಂಡಕ್ಕೆ ದುಡ್ಡು ಜಾಸ್ತಿ ಇದೆ, ಬ್ಲಡ್ಡು ಜಾಸ್ತಿ ಇದೆ. ಇಲ್ಲ, ಅದು ಬೇಕು ಅಂದ್ರೆ ಬೇಕು ಬೇಡ ಅನ್ನೋದು ಆಡಿಯನ್ಸ್ ಬಿಟ್ಬಿಡೋಣ. ಮುಖ್ಯವಾಗಿ ಒಂದು ವೇಳೆ ಅಲ್ಲಿ ನ್ಯಾಯ ಸಿಕ್ಕಿದ್ದು ಏನು ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ಅವನು ಕ್ರಿಶ್ಚಿಯನ್ ಆಗಿ ಹೋಗ್ಬಿಡ್ತಾನೆ. ಯಾರು ಗುರುವ ಕ್ರಿಶ್ಚಿಯನ್ ಆಗಿ ಹೋದ್ಮೇಲೆ ಚೋಮ ಮಗನಾದ್ರೂ ನೋಡ್ಕೊಂಡ್ ಬರೋಣ ಅಂತ ಹೋದಾಗಲೇ ಪಂಜುರ್ಲಿ ಬರೋದು, ಅಂದ್ರೆ ದೈವ ಬರೋದು. ಇದು ನಂಬಿಕೆ. ಈ ನಂಬಿಕೆ ಇವತ್ತಿಗೂ ಆ ಭಾಗದಲ್ಲಿದೆ. ಅಂದ್ರೆ ಆ ದೈವ ಅನ್ನೋದು ಅಷ್ಟು ಪವರ್ಫುಲ್ ಅಲ್ಲಿ. ನನ್ಗನ್ಸತ್ತೆ ನಾಗನ್ನ ಕಾಳನ ನೀನು ಕರೆಕ್ಟ್ ಆಗಿದೆ ನೋಡಿ ಟೈಟ್ಲು. ಕಾಳನ್ಗೆ ಬದುಕಿದಾನ ಅವನು, ಬೆಳ್ಳಿ ಬದುಕಿದ್ದಾರೆ. ಒಂದ್ ವೇಳೆ ಅವರ ಮನಸ್ಥಿತಿ ನನಗೆ ಕೇಣಿನೆಲ್ಲ ಈ ರೀತಿಯಾಗಿ ಹೋರಾಟ ಮಾಡಿದ್ರೆ ಅವ್ರನ್ನ ಬಹಳ ಚೆನ್ನಾಗಿ ಹೇಳಿದ್ರು. ಒಂದು ಸ್ವಾತಂತ್ರ್ಯ ಬಂದಿದ್ದು ಮಂದಗಾಮಿಯೂ ಉಗ್ರಗಾಮಿಯಾಗಿಂತ ತೀವ್ರಗಾಮಿಯಾಗಿ ಇಲ್ಲ ಬಿಡಿ. ಈಗ ಪ್ರಶ್ನೆಗಳು ಪಾಪ ನಮ್ಮ ಸ್ನೇಹಿತರು ಕೇಳಿದ್ರು, ಯಾಕಂದ್ರೆ ಅವರಲ್ಲಿ ಉಂಟಾಗುವ ಒಂದು ಇದು ಇವತ್ತಿನ ಮನಸ್ಥಿತಿಗೆ ಹೇಗಿದೆಯೋ ಆ ರೀತಿ ನೀವು ಸಿನಿಮಾ ಮಾಡಿದೀರ ಅಂತ ನಾನು ಅನ್ಕೊಂಡಿದ್ದೀನಿ. ಬಹುಶಃ ಇವತ್ತು ಕಮಲ್ ಹಾಸನ್ ಸಿನಿಮಾ ಮಾಡ್ತಾ ಇದ್ದಾರೆ. ಅವರು ಬಂದಂತ ಸಂದರ್ಭದಲ್ಲಿ, ನಾವು ಬಂದಂತ ಸಿನಿಮಾದಲ್ಲಿ ಅವಾಗ ಬರೀ ಲವ್, ಆಮೇಲೆ ಫ್ಯಾಮಿಲಿ ಡ್ರಾಮಾ ಅಂತೆಲ್ಲ ಬರ್ತಾ ಇತ್ತು. ಈಗ ನ್ಯೂಕ್ಲಿಯಸ್ ಬೇರೆ ತರ ಆಗ್ಬಿಟ್ಟಿದೆ, ಏಕಾಂಗಿ ಹೋರಾಟ. ಬಹುಶಃ ಅದು ಕಿಚ್ಚದು, ಅದೊಂಥರ ಕಿಚ್ಚು. ನಾವು ಇವಾಗ ದಾರಿನಲ್ಲಿ ಬರ್ತಾ ಇದ್ದಾಗ ನನ್ಗೆ ಅಬ್ಸರ್ವ್ ಮಾಡ್ತಾ ಬಂದೆ, ಸ್ವಲ್ಪ ಬೇಗ ಹೋಗಿ ಲೇಟ್ ಆಗತ್ತೆ ಅಂತ. ಡ್ರೈವರ್ ಫಾಸ್ಟ್ ಇದ್ದಾನೆ, ಪಕ್ಕದವರೆಲ್ಲ ಬೈತಾ ಇದ್ದಾರೆ, ನೋಡ್ಕೊಂಡು ಸಹ್ಯ ಅಂತ. ಅಂದ್ರೆ ಪ್ರತಿಯೊಬ್ಬರಿಗೂ ತಾಳ್ಮೆನೇ ಹೊರಟೋಗಿದೆ. ಆ ತಾಳ್ಮೆ ಯಾಕೆ ಹೋಗ್ತಾ ಇದೆ ಅಂದ್ರೆ ನಮ್ಗೆ ಸಮಯನೂ ಕಮ್ಮಿ, ದುಡ್ಡು ಕಮ್ಮಿ. ಈಗ ಯಾಕೆ ಸಿನಿಮಾಗಳು ಓಡ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ, ಸಿನಿಮಾಗಳು ಓಡ್ತಾ ಇಲ್ಲ ಅಂತಲ್ಲ, ನೋಡಕ್ಕಾಗ್ತಾ ಇಲ್ಲ ಅಂದ್ರೆ ನಮ್ಗೆ ಸಮಯ ಸಿಗ್ತಾ ಇಲ್ಲ. ಥಿಯೇಟರ್ ಹಾಕಿದ ಸ್ವಲ್ಪ ದಿನಗಳಲ್ಲಿ ತೆಗೆದು ಬಿಡ್ತಾ ಇದ್ದಾರೆ. ಅವರೊಂದು ಒಳ್ಳೆ ಮಾತು ಹೇಳಿದ್ರು ನಮ್ಮ ಸ್ನೇಹಿತರು, ಕನ್ನಡವನ್ನು ಗೆಲ್ಲಿಸ್ಬೇಕು ನಾವು. ಇವತ್ತು ತುಂಬಾ ಮುಖ್ಯ ಇರೋದು ಕನ್ನಡಕ್ಕೆ ಯಾವತ್ತು ಸೋಲಿದಂಗೆ ಮಾಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅವ್ರು ಹೇಳಿದ್ದನ್ನ ನಾನು ಹೋಗ್ತೀನಿ. ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಅನ್ನೋಕ್ಕೋಸ್ಕರ ಅವ್ರಿಗೆಲ್ಲ ಗೊತ್ತಾಗತ್ತೆ ಅಂತ ಹೇಳಿ ಮಾಡೋದಕ್ಕೂ ಮುಂಚೆನೆ ನಮಗ್ ಗೊತ್ತಿದೆ, ನೀವು ಗೊತ್ತುಪಡಿಸ್ಕೊಳ್ಳಿ, ನೀವು ಯಾವ ನೆಲದಲ್ಲಿ ಇದ್ದೀರಾ, ಆ ನೆಲದ ಸೊಗಡೇನು, ನೆಲದ ಒಂದು ಗುಣ ಏನು. ಯಾಕೆಂದ್ರೆ ಬಹುಶಃ ಇದೊಂದು ಕಾದಂಬರಿ ಚೋಮಂದುಡಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ನಮ್ಮ ಶಿವರಾಮ್ ಕಾರಂತರ ಕೃತಿ. ಈ ಸಿನಿಮಾ ಮಾಡಿದ ಮೇಲೆ ಇದನ್ನ ಸಿನಿಮಾ ಮಾಡಿದವರು ಉಡುಪಿಯ ಇವರೇ ಮಾಡಿದ್ದು, BB ಕಾರಂತ ಅವರು ಡೈರೆಕ್ಟ್ರು, ಕಾಟ್ಪಾಡಿನೇ ಅಂತ ಪ್ರಜಾ ಪಿಕ್ಚರ್ಸ್, ಪ್ರಜಾ ಪಿಕ್ಚರ್ಸ್. ಆ ಸಿನಿಮಾ ಆ ಕಾಲಘಟ್ಟದಲ್ಲಿ ಮಾಡಿದ್ದು 3 ಲಕ್ಷದಲ್ಲಿ. ಬಹುಶಃ 3 ಲಕ್ಷದಲ್ಲಿ ಅಂತ ಸಿನಿಮಾ ಮಾಡಿ ಒಂದು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಅದು ಕಾರಂತರು ಮಾಡಿದ ಒಂದು ಅದ್ಭುತವಾದ ಒಂದು ಎರಡೂ ಕಾರಂತರನ್ನ ನೆನಪಿಸ್ಕೋಬೇಕಾಗುತ್ತೆ. ಒಂದು ವಾಸುದೇವರಾವ್, ಆಮೇಲೆ ಬರ್ತೀನಿ ವಿಷಯ. BB ಕಾರಂತರಿಗೆ ಸಿನಿಮಾದ ಅನುಭವ ಕಮ್ಮಿ ಇತ್ತು. ಅವರು ಕಾರ್ನಾಟಕ ಜೊತೆ ವಂಶವೃಕ್ಷ ಮಾಡಿದ್ರು. ಆಮೇಲೆ ಕಾಡನ್ನ ಇವರು ಮಾಡ್ತಾರೆ, ಯಾರು ಮಾಡ್ತಾರೆ, ಗಿರೀಶ್ ಮಾಡ್ತಾರೆ. ಅದು ನನ್ನ ಮೊದಲನೇ ಸಿನಿಮಾ.
ಎರಡನೇ ಸಿನಿಮಾ ಕಾರಾಂತರ ಮಾತ್ರ ಮಾಡ್ತಾರೆ, ಅದು ಚೊಮ್ಮನೂರಲ್ಲಿ. ಮೂರನೇ ಸಿನಿಮಾ ಇಬ್ರು ಸೇರಿ ಮಾಡ್ತಾರೆ, ತಬಲಿನ ಅಲ್ಲಿ ಕಾರಾಂತರ ಇದ್ದಾರೆ, ಗಿರೀಶ್ ಇದ್ದಾರೆ. ಯಾಕೆ ಹೇಳ್ತೀನಿ ಅಂದ್ರೆ, ಇದು ಈ ಟೆಕ್ನಿಕ್ ಏನು ಸ್ಟಾರ್ಟ್ ಕಟ್ ಅಥವಾ ಕ್ಯಾಮರಾ ಆನ್ ಅನ್ನೋದೆಲ್ಲ ಪಾಪ ನಮ್ಮ ಬೇವಿಕಾರಂತ ಗೊತ್ತಿಲ್ಲ. ನಾಟಕದಲ್ಲಿ ಮಾಡು ಅಂತ ಹೇಳ್ತಾರಲ್ಲ, ಹಂಗೆ ಮಾಡೋದು. ಗಿರೀಶ್ ಕಾಸರಳ್ಳಿ ಸರ್ ಸ್ಟಾರ್ಟ್ ಕ್ಯಾಮ್ರಾ ಹೇಳ್ಬೇಕು ಸರ್, ಹೌದಾ ನೀವು ಹೇಳಿ. ಅವ್ರು ಹೇಳಿದ್ಮೇಲೆ ಕಟ್ ಅಂತ ಸಾಕು ಸಾಕು, ಇಲ್ಲ ಸರ್ ಕಟ್ಟು ಸರ್ ಅಂದ್ರೆ, ಏನೂ ಗೊತ್ತಿಲ್ಲದೆ ಇರೋರು ಕೂಡ ಒಳ್ಳೆ ಸಿನಿಮಾ ಮಾಡ್ತಾರೆ. ಅಲ್ಲಿ ಬೇಕಾಗಿರೋ ನಟನೆ ಮತ್ತು ಭಾವನೆ ತುಂಬಾ ಚೆನ್ನಾಗಿ ಮಾಡಿದ್ರು. ಬಹುಶಃ ಇಷ್ಟೆಲ್ಲ ಮಾಡಿ ಆ ಸಿನಿಮಾ ತಗೊಂಡೋಗಿ ತೋರಿಸಿದಾಗ ಶಿವರಾಮ್ ಕಾರಂತ್ರ ಸಿನಿಮಾ ಸುಮಾರಾಗಿದೆ, ಚೆನ್ನಾಗಿಲ್ಲ ಅಂದ್ಬಿಟ್ರು. ಯಾಕೆಂದ್ರೆ ಪ್ರತಿಯೊಬ್ಬ ಕೃತಿ ಬರೆಯೋರ್ಗೂ ಅವರ ಕಲ್ಪನೆನೇ ಬೇರೆ, ಸಿನಿಮಾದ ಸಮಯನೇ ಬೇರೆ. ಸಿನಿಮಾದಲ್ಲಿ ಯಾವುದೇ ಕಾದಂಬರಿಕಾರ ಹೆಂಗೆ ಬರೆದ್ರು ಕೂಡ ಅದನ್ನ 2 ಗಂಟೆ ಕಾಲದಲ್ಲಿ ಒಂದು ಮಾಡಬೇಕಾದ್ರೆ ಅದಕ್ಕೆ ಬೇಕಾದ ಸಾಮರ್ಥ್ಯ ಕೇವಲ ನಿರ್ದೇಶಕನಿಗೆ, ಸ್ಕ್ರೀನ್ ಪ್ಲೇ ರೈಟರ್ ಮಾತ್ರ ಇರುತ್ತೆ. ಇದನ್ನ ನೋಡಿ ಮಾಡ್ಬೇಕಾಗತ್ತೆ. ಸೊ ಆ ಕಾಲದಲ್ಲಿ ಮಂದಗಾಮಿಯಾಗಿ ನಾವು ಮಾಡಿದ್ವಿ, ನೀವು ಇವಾಗ ತೀವ್ರಗಾಮಿಯಾಗಿದ್ದೀರಾ, ಕಾಳ ತೀವ್ರಗಾಮಿಯಾಗಿದ್ದಾರೆ. ಈ ಯಂಗ್ಸ್ಟರ್ಸು ಒಂದು ಛಲ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಬಂದ ತಕ್ಷಣ ಅವ್ರಿಗೆ ನಮಗೂ ಒಂಥರ ಅನ್ಸುತ್ತೆ, ನಮ್ಮ ಮಕ್ಕಳು ಇವತ್ತು ಹೇಗಿದ್ದಾರೆ, ನಾವು ಹೇಗಿದ್ವಿ ಅನ್ನೋದು ನೋಡಾಗ ತುಂಬ ಕಾಲ ಬದಲಾವಣೆ ಆಗಿದೆ. ಅವತ್ತಿನ ರಾಜಕೀಯ ಇವತ್ತಿಲ್ಲ. ಅವತ್ತೊಂಥರ ಇತ್ತು, ಅವತ್ತು ಸ್ಟೇಟ್ಸ್ಮೆಂಟ್ಗಳೆಲ್ಲ ಇದ್ರು, ಇವತ್ತು ರಾಜಕಾರಣಿಗಳೇ ಬೇರೆ, ಸಿನಿಮಾ ಮೇಕಿಂಗೇ ಬೇರೆ, ಅವತ್ತು ಸಿನಿಮಾ ಮೇಕಿಂಗೇ ಬೇರೆ. ಆದರೂ ಒಂದು 5-6 ಜನ ನಾವು ಎದುರುಗಡೆ ಕೂತಿದ್ದೀವಲ್ಲ, ಅದಕ್ಕೆ ಅವರು ಪ್ರಶ್ನೆ ಕೇಳೋದು. ಅವರು ಯಾಕೆ ನನ್ನ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತಾರೆ ಅಂತಂದ್ರೆ ಇಷ್ಟೇ, ಒಂದು ನಮ್ಮಲ್ಲಿರುವಂಥ ಒಂದು ಸ್ನೇಹದ ಒಂದು ಸಂಬಂಧ. ಮುಖ್ಯವಾಗಿ ಈ ಬಿಚ್ಚುಗತಿಯ ಬಂಟೆನ ಬಲ್ಲಿರೇನ, ಇದಕ್ಕೆ ನಮ್ಮ ಕನ್ನಡ ಚಿತ್ರರಂಗ ತಾವುಗಳು ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಏನೋ ತಪ್ಪು ಮಾಡಿದ್ರೆ, ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರೆ, ಕ್ಷಮಿಸ್ಬಿಡಿ, ಬುದ್ಧಿ ಹೇಳಿ ಕಲಿತಾರೆ. ಅವ್ರನ್ನ ಬೆಳೆಸಿ, ದಯವಿಟ್ಟು ಬೆಳೆಸಿ. ಯಾಕೆಂದ್ರೆ ನಮ್ಮನ್ನ ನಂಬಿ ಆಶೀರ್ವಾದ ಮಾಡಿ ಅಂತ ಕೇಳೋ ಸಮಯದಲ್ಲಿ ನಾವು ಅದನ್ನೇ ಮಾಡಬೇಕು. ಸೊ ರಾಜೇಶ್ ಅವರೇ, ನಿಮ್ಮ ನಿಮ್ಗಾಗ್ಲಿ ಎಲ್ರಿಗಾಗ್ಲಿ, ತಂಡ ಏನು ನಂಬಿ ಮಾಡಿದ್ದೀರಾ, ತೆರೆ ಮೇಲೆ ಬಂದಾಗ ಆಡಿಯನ್ಸ್ ನೋಡೋ ರೀತಿನೇ ಬೇರೆ ಆಗುತ್ತೆ, ನಾವು ನೋಡೋ ರೀತಿನೇ. ಯಾಕಂದ್ರೆ ಸಿನಿಮಾ ನಾವೇ ನೋಡ್ಕೊಂಡು ನಾವು ಮಾಡಿದಾಗ ಸಕ್ಸಸ್ ಅಂತ ಅಂದಿರ್ತೀವಿ, ಅದು ಬೇರೆ ಥರನೇ ಆಗಿರುತ್ತೆ. ಸೊ ಈಗಲೂ ನಾನು ಅದನ್ನೇ ಯಾವುದೋ ಒಂದು ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೆ, ನಿಮಗೆ ಈ ಪಾತ್ರ ಇಷ್ಟ ಆಯ್ತಾ, ನಿಮ್ಗೆ ಆ ಪಾತ್ರ ಇಷ್ಟ ಆಯ್ತು ಅಂತ. ಬೇಕರ್ಸ್ ಆರ್ ನಾಟ್ ಚೂಸರ್ಸ್ ಅಂತ. ನಮ್ಗೆ ಗೊತ್ತಿಲ್ಲ, ಯಾವ್ದೋ ಪಾತ್ರ ಚೆನ್ನಾಗಿ ಆಗ್ಬಿಡ್ಬೋದು, ಯಾವ್ದೋ ಪಾತ್ರ ಸುಮ್ಮನೆ ಹೋಗ್ಬಿಡ್ಬೋದು. 250 ಅಣ್ಣ, ಥ್ಯಾಂಕ್ ಯು. ಬಟ್ ಒಂದು ಏನಾಗುತ್ತೆ, ಇವತ್ತು ನಾನು ಮುಖ್ಯವಾಗಿ ಗಮನಿಸ್ತಾ ಇರೋದೇನಂದ್ರೆ, ತುಂಬಾ ದುರ್ದೈವಿಗಳು ನಾವೆಲ್ಲ. ಕನ್ನಡ ಚಿತ್ರರಂಗದಲ್ಲಿ ಅವತ್ತು ಮೆಜೆಸ್ಟಿಕ್ ನಲ್ಲಿ ಹೋರಾಟ ಮಾಡಿ ನಾವು ಕನ್ನಡ ಸಿನಿಮಾಗಳೇ ಹಾಕಬೇಕು ಅಂತ ಹೇಳಿ ಮಾಡಿದಂದಾಗ 20 ಥಿಯೇಟರ್ ಇತ್ತು. ಇವತ್ತು ಅದೇ ರೋಡಲ್ಲಿ ಬರ್ತಾ ಇದ್ವಿ, 3-4 ಥಿಯೇಟರ್ ಇದೆ. ಒಳ್ಳೊಳ್ಳೆ ಸಿನಿಮಾಗಳು ಓಡ್ತಾ ಹೋಗ್ತು, ಯಾವುದು ಓಡ್ಲಿಲ್ಲ ಅಂತಲ್ಲ, ಓಡಿಸಿದ್ರು, ಓಡ್ತು. ಬಂಗಾರದ ಮನುಷ್ಯನ ಅಲ್ಲೇ ಹೋಯ್ತು, ನಾಗರಾವು ಅಲ್ಲೇ ಓಡ್ತು, ಆಮೇಲೆ ಭೂತಯ್ಯನ ಮಗ ಅಲ್ಲೇ ಹೋಯ್ತು, ಚೋಮನ ದುಡಿ ಆಗಿರ್ಬೋದು, ಒಂದಾನೊಂದು ಕಾಲದಲ್ಲಿ ಆಗಿರ್ಬೋದು, ಎಲ್ಲ 50 ದಿವಸಕ್ಕೆ ಮೇಲೆ ಓಡ್ತು. ಆ ಒಂದು ಸುವರ್ಣ ಯುಗ ಮತ್ತೆ ಬರಬೇಕು. ನಿಮ್ಮ ಮೂಲಕ ಅದು ಬರಲಿ ಅಂತ ನಾನು ಆಶಿಸ್ತೀನಿ. ಮುಂದೆ ನಿಮ್ಮ ಪ್ರಯತ್ನಗಳೆಲ್ಲ, ಸಣ್ಣ ಪುಟ್ಟ ದೋಷಗಳನ್ನೆಲ್ಲ, ಯಾವತ್ತೂ ಒಂದು ನಮ್ಮಲ್ಲಿ ಒಂದು ಗಾದೆ ಇದೆ, ಆನೆ ಕೂಡ ಜಾರಿ ಬೀಳತ್ತೆ ಅಂತ. ಆ ಥರ ಮನಸ್ಸು ಇಟ್ಕೋಬೇಡಿ, ಒಳ್ಳೇದಾಗತ್ತೆ. ಈ ಒಂದು ದಿನ ನೀವು ಸಿನಿಮಾನ ಒಂದು ಪಾಸಿಟಿವ್ ಎನರ್ಜಿನಲ್ಲಿ ಇಟ್ಕೊಂಡು ಕೆಲಸ ಮಾಡಿ, ಮುಂದೊಂದು ದಿನ ನಿಮಗೆ ಯಶಸ್ಸು ಕಂಡಿರುತ್ತೆ ಅಂತ ಹೇಳ್ತೀನಿ. ಟೈಟ್ಲ್ ಮಾತ್ರ ಕನ್ನಡದ ಇಟ್ಟಿದ್ದಾರೆ. ಅದು ಟೆಕ್ನಿಕಲ್ ಆಗಿ ಏನಾಗುತ್ತೆ ಅಣ್ಣ, ವಾಸಣ್ಣ ಇವ್ರು ಇನ್ನೂ ಕಿಂಡರ್ ಗಾರ್ಟನ್ ಅಲ್ಲಿ ಇದಾರೆ, ಡಿಗ್ರಿ ಮಾಡಬೇಕು. ಖಂಡಿತ. ಆಮೇಲೆ ಇನ್ನೊಂದು ಏನಾಗುತ್ತೆ, ಇಲ್ಲ ಅದಕ್ಕೆ ರಂಗಭೂಮಿಗೆ ಬಂದಿದ್ದಾರೆ.
ನೀವು ಬಿಚ್ಚುಗತ್ತಿ ಅಂತ ಇಂಗ್ಲೀಷಲ್ಲಿ ನಮ್ಮ ಫ್ರೆಂಡ್ ಹೇಳಿದ್ರಲ್ಲ, ಅದನ್ನೇ ಅವ್ರು ಕನ್ನಡ ಹೇಳಿದ್ದು. ಬಂದು ನೆಕ್ಸ್ಟ್ ಇಂಗ್ಲೀಷ್ ಬರಲಿ. ಐ ನೋ ದಟ್ ನಿಮಗೆ ಅಪ್ ಮಾರ್ಕೆಟ್ ಔಟ್ ಸ್ಟೇಷನ್ ಎಲ್ಲರಿಗೂ ಗೊತ್ತಾಗಬೇಕು ಇಂಗ್ಲೀಷು ಅಂತ ನೀವು ಮಾಡ್ಕೊಂಡಿದ್ದೀರಾ. ಅವ್ರು ಹೇಳ್ದಂಗೆ OTT GTT ಏನೇನೋ ಇದೆ, ಆದರೆ ಫಸ್ಟ್ ಕನ್ನಡ ಇರಬೇಕು, ನೆಕ್ಸ್ಟ್ ಇಂಗ್ಲೀಷಲ್ಲೇ ಇರಲಿ ಆ ವರ್ಡು. ಇಲ್ಲ ಈಗ ಇವ್ರಿಗೇನು ಅದನ್ನೇ ಹೇಳಕ್ ಬಂದೆ, ನೀವು ಯಾವುದೇ ನೀವು ಭಾಷೆಯ ಮೇಲೆ ಒಂದು ಇದಿಟ್ಕೊಳ್ಳಿ, ನಂಬಿಕೆ ಇಟ್ಕೊಳ್ಳಿ. ಇವತ್ತು ಒಂದು ಕಾಲದಲ್ಲಿ ನಿಮ್ಮ ಕನ್ನಡ ನೀವು ಇದು ಕಂಟೋನ್ಮೆಂಟ್ ಕಡೆನ ನೋಡೋಕೆ ಆಗಲ್ಲ. ಇವತ್ತು ಹೆಮ್ಮೆಯಿಂದ ಯಾವುದೇ ಮಾಲ್ಗಳು ಕೂಡ ಫಸ್ಟ್ ಕನ್ನಡ ಹಾಕಿರ್ತಾರೆ. ಗಾಡಿಯೋ ಇನ್ನೊಂದು ಯಾವುದೋ ಅಂಗಡಿ ಇದು ಅಂಗಡಿ ಹೋಟೆಲ್ ಹೆಸರು ಹೋರಾಟ ಮಾಡಿದಕ್ಕೆ ಇಲ್ಲ ಹೋರಾಟ ಮಾಡ್ದ ಅಲ್ಲದೆ ಹೋರಾಟಗಾರರು ಎಂತೆಂತ ಹೋರಾಟಗಾರ. ಅದನ್ನ ಯಾಕೆ ಮಾಡುದು ಅಂತಂದ್ರೆ ನಮ್ತನ ಉಳಿಬೇಕು ಅಂತ. ಅಲ್ಲಿವರೆಗೂ ಬೇರೆ ಭಾಷಿಕರೇ ಚೆನ್ನಾಗಿ ಮೆರೆದು ಹೋದವರು. ಅದಕ್ಕೆ ನಾವೆಲ್ಲ ಅಷ್ಟು ಕಾಳಜಿಯಿಂದ ಹೇಳ್ತಾ ಇರೋದು. ಅದನ್ನ ಅವ್ರು ಹೇಳಿದಾಗೆ ಆ ಕೆಲಸವನ್ನು ಮಾಡಿ. ಮುಖ್ಯವಾಗಿ ನನಗೆ ಏನು ಅಂತಂದ್ರೆ ಚೋಮನ ದುಡಿ ಅಂತ ನೀವು ಆಯ್ಕೆ ಮಾಡ್ಕೊಂಡ್ರಲ್ಲ, ಬೇರೆ ಎಲ್ಲೂ ಕೂಡ ಕ್ರಾಂತಿ ಮಾಡಕ್ ಸಾಧ್ಯ ಇರಲಿಲ್ವಾ? ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಮೊನ್ನೆ ರಿಷಬ್ ಶೆಟ್ಟಿ ಅವ್ರು ಕೇಳಿದ್ರು, ಅಣ್ಣ ನಾನು ಒಂದಾನೊಂದು ಕಾಲದಲ್ಲಿ ಮತ್ತೆ ರೀಮೇಕ್ ಮಾಡಬಹುದಾ ಅಂತ ಕೇಳಿದ್ರು. ಅಲ್ಲಿ ಎಲ್ಲ ಸತ್ತೋಗ್ಬಿಟ್ಟಿದ್ದೀವಿ. ನೀವು ಆ ಸಿನಿಮಾ ನೋಡಿದ್ರೆ ಎಲ್ಲರೂ ಸತ್ತೋಗಿದ್ದಾರೆ. ಯಾರು ಉಳ್ಕೊಂಡಿದ್ದಾರೆ ಹೇಳಿ? ಇಲ್ಲ, ಸುಂದರ್ ಕೃಷ್ಣ ಅರಸ್ ಆಕ್ಟ್ ಮಾಡಿದ್ರೆ ಸತ್ತೋಗ್ಬಿಡ್ತೀನಲ್ಲ. ಅಲ್ಲಿ ಶಂಕರ್ನಾಗ್ ಹೋಗ್ತಾರೆ, ಕಥೆನಲ್ಲಿ ಹೇಳ್ತಿದ್ದೀನಿ. ಅಂದ್ರೆ ರೀಮೇಕ್ ಮಾಡ್ಬೇಕಾದ್ರೆ ಇವರು ಕಾಳ ಉಳ್ಕೊಂಡಿದ್ದಾರೆ, ಅಲ್ಲಿ ಬೆಳ್ಳಿ ಉಳ್ಕೊಂಡಿದ್ದಾರೆ ಅಂತ ಸಿನಿಮಾ ಮಾಡಿದ್ರು. ಇಬ್ರು ಇಲ್ಲ ಅಂದ್ರೆ ಸಿನಿಮಾ ಆಗ್ತಾ ಇರ್ಲಿಲ್ಲ ಅಲ್ವಾ? ಪಾಯಿಂಟ್ ಇಸ್ ದಟ್. ಉಳಿದಾಗ ಏನಾಗತ್ತೆ ಅನ್ನೋದೇ ಇವತ್ತಿನ ಪ್ರಶ್ನೆ. ಇನ್ನೊಂದು ಈ ತರ ಕೃತಿಗಳು ನೆಕ್ಸ್ಟ್ ಯಾರಾದರೂ ಟೇಕ್ಅಪ್ ಮಾಡ್ಬೇಕಂದ್ರೆ ಅದಕ್ಕೊಂದು ಬೆಂಚ್ ಮಾರ್ಕ್ ಸೆಟ್ ಮಾಡಬೇಕು. ಕರೆಕ್ಟ್ ಅಬ್ಸಲ್ಯೂಟ್ಲಿ ರೈಟ್. ಯಾಕಂದ್ರೆ ನಾಳೆ ದಿವಸ ಬೇರೆಯವರು ಇನ್ನೊಂದು ಸಿನಿಮಾ ಕಂಟಿನ್ಯೂ ಮಾಡ್ತಾರೆ ಸರ್ ಹಾಗೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲ, ಅದು ನಾವು ಅಣ್ಣ ವಾಸಣ ಏನಾಗುತ್ತೆ, ನೀವು ನಿಮ್ಮ ಭಾವನೆಯನ್ನು ಕರೆಕ್ಟು, ಅಣ್ಣನ ಭಾವನೆಯನ್ನು ಕರೆಕ್ಟ್. ಇವತ್ತು ಪಾಪ ಹುಡುಗರು ಮಾಡಿದ್ದಾರೆ, ಮಾಡಕ್ ಮುಂಚೆ ಕೇಳಿದ್ರೆ ನಾವು ಹೇಳ್ತೇವೆ ಬೇರೆ ತರ ಅಂತ ಹೇಳ್ತಾ ಇದ್ವಿ. ಮಾಡಿದ್ಮೇಲೆ ಇದು ತಪ್ಪು ಅಂತ ಹೇಳಕ್ಕಾಗಲ್ಲ, ಮಾಡಿದ್ದಾರೆ. ಎನಿವೇ ಕನ್ನಡ ಇಂಡಸ್ಟ್ರಿ ಬಗ್ಗೆ ನನಗೆ ಹೇಳ್ತೀನಿ. ಯಾವತ್ತೋ ಒಂದ್ಸಲಿ ಇವತ್ತು ಇಂಟರ್ವ್ಯೂ ಹೇಳಿದ್ರು, ನಾನು ತಮಿಳಲ್ಲಿ ಇದ್ರೆ ಏನಾಗ್ತಾ ಇದೆ, ಹಿಂದಿನಲ್ಲಿ ಇದ್ರೆ ಏನಾಗ್ತಾ ಇದೆ, ಏನೂ ಬೇಡ, ಕನ್ನಡದಲ್ಲಿ ಇದ್ದಿದ್ದರಿಂದ ನಾನು ಗಟ್ಟಿ ಕನ್ನಡಿಗ ಆಗಿದ್ದೀನಿ. ನಿಮ್ಮ ಜೊತೆ ಇದ್ದೀನಿ. ಐ ಆಮ್ ವೆರಿ ಪ್ರೌಡ್. ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ, ನಾವೇನೇ ಸಂಪಾದನೆ ಮಾಡ್ಬೇಕಾದ್ರೆ ನಮ್ಮ ಭಾಷೆ ಮೇಲೆ ಇರಬೇಕು, ನಮ್ಮ ಭಾವನೆ ಮೇಲೆ ಇರಬೇಕು. ಅದಕ್ಕೆ ತುಂಬ ಖುಷಿ. ಇವತ್ತು ಸಂಜೆ ರಾಜೇಶ್ ನೀವು ಬನ್ನಿ ಅಂತ ಸ್ವಲ್ಪ ಲೇಟ್ ಆಗಿದ್ರು ಪರವಾಗಿಲ್ಲ, ಲೇಟೆಸ್ಟ್ ಆಗಿದ್ದೀನಿ. ಥ್ಯಾಂಕ್ ಯು. ಒಳ್ಳೇದಾಗಲಿ ಎಲ್ರಿಗೂ. ಬಿಚ್ಚುಗತ್ತಿಯ ಬಂಟರ ಬಲ್ಲಿರೇನು ಸಿನಿಮಾಗೆ ಒಳ್ಳೇದಾಗಲಿ, ಶುಭವಾಗಲಿ. ನಮಸ್ಕಾರ.